ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜ್ಞಾನದರ್ಶನ ಸಂಸ್ಥೆಯಿಂದ ಪ್ರಬಂಧವನ್ನು ಹೇಗೆ ಬರೆಯಬೇಕು IAS ಮತ್ತು KASಗೆ ಎಂಬ ಸರಣಿಯನ್ನು ಆರಂಭಿಸ್ತಾ ಇದ್ದೀವಿ. ಸೊ ಇದೊಂದು ಬಹುದೊಡ್ಡ ಬೇಡಿಕೆಯೂ ಹೌದು. ವಿದ್ಯಾರ್ಥಿಗಳು ಬಹಳ ದಿನಗಳಿಂದ ನಮಗೆ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ಸರ್, ಪ್ರಬಂಧವನ್ನು ಹೇಗೆ ಬರೀಬೇಕು, IAS ಅಲ್ಲಿ ಹೇಗೆ ಉನ್ನತ ಅಂಕಗಳನ್ನು ಪ್ರಬಂಧದಲ್ಲಿ ಗಳಿಸಬೇಕು ಅನ್ನುವಂಥ ಪ್ರಶ್ನೆ ಅವರಲ್ಲಿ ಕಾಡ್ತಾ ಇದೆ. ಸೊ ಅದಕ್ಕೆ ಉತ್ತರವಾಗಿ ನಾವು ಇವತ್ತು ಈ ಒಂದು ವಿಡಿಯೋ ಮೂಲಕ ಆರಂಭವನ್ನು ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇದರ ನೆಕ್ಸ್ಟ್ ಪಾರ್ಟ್ಗಳನ್ನು ನಾವು ತೆಗೆದುಕೊಂಡು ಬರ್ತೀವಿ. ಸೊ ಮೊದಲಿಗೆ ಈಗ ಯೂಟ್ಯೂಬಲ್ಲಿ ನೋಡುವಂತಹ ಅಭ್ಯರ್ಥಿಗಳು ಯೂಟ್ಯೂಬ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಇಂದಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಇಂತಹ ಮುಂದಿನ ವಿಡಿಯೋಗಳು ನಿಮಗೆ ಸರಳವಾಗಿ ನೋಡಲು ಸಹಾಯವಾಗುತ್ತದೆ. ಅದೇ ರೀತಿಯಾಗಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಜ್ಞಾನದರ್ಶನ ಅಂತ. ಅಲ್ಲಿ ತಾವು ಇದುವರೆಗೆ ಜಾಯಿನ್ ಆಗಿಲ್ಲ ಅಂತ ಅಂದರೆ ಆಗಿ, ಯಾಕಂದರೆ ಅಲ್ಲಿ ಡೈಲಿ ಅಪ್ಡೇಟ್ಸ್ ನಿಮಗೆ IAS ತಯಾರಿಯ ಬಗ್ಗೆ ನಾವು ಕೊಡ್ತಾ ಇರ್ತೀವಿ. ಸೊ ಈಗ ನೆಕ್ಸ್ಟ್, ಪ್ರಬಂಧ ತಯಾರಿ ಹೇಗಿರಬೇಕು, ಪ್ರಬಂಧದಲ್ಲಿ ಹೇಗೆ ಉನ್ನತ ಅಂಕಗಳನ್ನು ಗಳಿಸುವುದು ಅನ್ನುವಂಥದ್ದು ನಮ್ಮದು ಇವತ್ತಿನ ಟಾಪಿಕ್ಕು. ಸೊ ಈಗ ನಾನು ಯಾಕೆ ಹೇಳ್ತೀನಪ್ಪ ಪ್ರಬಂಧದಲ್ಲಿ ಉನ್ನತ ಅಂಕಗಳನ್ನು ಹೇಗೆ ಗಳಿಸಬೇಕು ಅಂತ ಅಂದರೆ, ಒಂದು ಸನ್ನಿವೇಶದ ಉದಾಹರಣೆಯನ್ನು ನಾನು ಇಲ್ಲಿ ಕೊಡ್ತೀನಿ. ನಂದು ಪ್ರಥಮ ಅಟೆಂಪ್ಟು 2016ರಲ್ಲಿ. ಸೊ ಫಸ್ಟ್ ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ಕ್ಲಿಯರ್ ಆಗಿ ಮೇನ್ಸ್ ಬರೆಯುವಂಥ ಸಂದರ್ಭ, GS ಬಗ್ಗೆ ಅಷ್ಟಾಗಿ ನಾಲೆಜ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ನಾನು ಒಬ್ಬ IRS ಅಧಿಕಾರಿಯೊಂದಿಗೆ ಒಂದು ಮಾಡಿರುವಂಥ ಸಂಭಾಷಣೆ, ಒಂದು 30 ನಿಮಿಷಗಳ ಸಂಭಾಷಣೆ. ಆ ಸಂಭಾಷಣೆ ನನಗೆ ಪ್ರಬಂಧದಲ್ಲಿ ಅತ್ಯುನ್ನತವಾದಂತಹ ಅಂಕಗಳನ್ನು ಗಳಿಸಲು ಸಹಾಯ ಆಗ್ತದೆ. ಸೊ GS ಅಲ್ಲಿ ಅಷ್ಟೊಂದು ನಾಲೆಜ್ ಇಲ್ಲದೇ ಇದ್ದರೂ ಸಹಿತ ಆ ಬಾರಿ ನಾನು ಎಸ್ಸೆಯಲ್ಲಿ 157 ಅಂಕಗಳನ್ನು, ನೀವು ಇಲ್ಲಿ ನೋಡ್ಬೋದು, ಮಾರ್ಕ್ಸ್ ಲಿಸ್ಟ್ ಕೂಡ ಇದೆ, 157 ಅಂಕಗಳನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಒಂದು 30 ನಿಮಿಷಗಳ ಅವ್ರ ಮಾತು ಕೇಳಿದ್ದಕ್ಕೆ ನಾನು ಒಂದು 80-90 ತೆಗಿಬಹುದಾಗಿತ್ತು. ಅಲ್ಲಿಂದ ಮೀರಿ 157 ಅಂಕಗಳನ್ನು, ಕೆಲವೊಂದು ಟಾಪರ್ಗಳಿಗಿಂತ ಹೆಚ್ಚಿಂದು. ಸೊ ಅಷ್ಟು ತೆಗೆಯೋದಕ್ಕೆ ಸಹಾಯ ಆಯಿತು ಅಂದರೆ ಇದನ್ನು ನಾನು ಬೇರೆಯವರೊಂದಿಗೆ ಹಂಚ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಾನಿವತ್ತು ಪ್ರಬಂಧವನ್ನು ಹೇಗೆ ಬರೀಬೇಕು ಮತ್ತು ಇಷ್ಟು ಉನ್ನತವಾದಂತಹ ಅಂಕಗಳನ್ನು ಹೇಗೆ ನಾವು ಗಳಿಸಬಹುದು ಪ್ರಬಂಧದಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಸೊ ಈಗ ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡುವಂತಹ ಕೆಲವೊಂದು ಟಾಪಿಕ್ಗಳು ಯಾವಪ್ಪ ಅಂತ ಅಂದರೆ, ಫಸ್ಟ್ ಪ್ರಬಂಧದ ಪ್ರಾಮುಖ್ಯತೆ ಏನು, ಯಾಕೆ ನಾವು ಇದರ ಮೇಲೆ ಹೆಚ್ಚಿಗೆ ಸ್ಟ್ರೆಸ್ ಕೊಡಬೇಕು ಅನ್ನುವಂಥದ್ದು. ಸೆಕೆಂಡು, ಪ್ರಬಂಧ ಅಂತ ಅಂದರೆ ಏನು, ಮೂಲಭೂತ ಅಂಶಗಳಾವವು, ಬೇಸಿಕ್ ಎಲಿಮೆಂಟ್ಸ್ ಅಥವಾ ಸ್ಟ್ರಕ್ಚರ್ ಯಾವ ರೀತಿಯಾಗಿರಬೇಕು ಪ್ರಬಂಧದ್ದು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ. ನೆಕ್ಸ್ಟು, ಪ್ರಬಂಧ ಸಮೃದ್ಧಗೊಳಿಸಲು ಬೇಕಾಗುವಂತಹ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಅಂತ ಏನು ಕರಿತೀವಿ ನಾವು, ಅದನ್ನ ನೋಡೋಣ. ಯಾಕೆ ಇದನ್ನ ರಾ ಮೆಟೀರಿಯಲ್ಸ್ ನೋಡಬೇಕಾಗತ್ತೆ ಅನ್ನುವಂಥದ್ದನ್ನು ನಾನು ಅದೇ ಸಂದರ್ಭದಲ್ಲಿ ನಿಮಗೆ ಹೇಳ್ತೀನಿ. ಸೊ ನೆಕ್ಸ್ಟು, ಪ್ರಬಂಧದಲ್ಲಿ ಮಾಡಬಾರದಂತಹ ತಪ್ಪುಗಳಾವುವು, ನಾವು ಸಾಮಾನ್ಯವಾಗಿ ಏನು ಮಿಸ್ಟೇಕ್ಸ್ ಮಾಡ್ತೀವಿ ಮತ್ತು ಅದನ್ನ ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನು ನೋಡೋಣ. ನೆಕ್ಸ್ಟು ಕೊನೆಯದಾಗಿ ಒಂದು ಉದಾಹರಣೆಯನ್ನು ತಗೊಂಡು ನಾವು ವಿವರಣೆಯನ್ನು ಪಡೆಯೋಣ. ಸೊ ಈಗ ಪ್ರಬಂಧದ ಎಕ್ಸ್ಪ್ಲನೇಷನ್ಗೂ ಹೋಗುವ ಮುನ್ನ ಒಂದು ಅಂಶವನ್ನು ನಾನು ಇಲ್ಲಿ ಕ್ಲಿಯರ್ ಮಾಡ್ತೀನಿ. ನಿಮಗೆ ನಾನು ಇದನ್ನ ವಿವರಣೆಯನ್ನು ಮಾಡಬೇಕಾದ್ರೆ ಎಜುಕೇಷನ್ ಅಥವಾ ಶಿಕ್ಷಣ ಅನ್ನುವಂತಹ ಕೆಲವೊಂದು ಉದಾಹರಣೆಯನ್ನು ತಗೊಂಡು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಶಿಕ್ಷಣದ ಬಗ್ಗೆ ನಿಮಗೆ ಪ್ರಬಂಧವನ್ನು ಬರೆಯೋದಕ್ಕೆ ಕೇಳಿದರೆ ಪರೀಕ್ಷೆಯಲ್ಲಿ ನೀವು ಯಾವ ರೀತಿಯಾಗಿ ಬರಿಬೇಕನ್ನುವಂಥದ್ದನ್ನು ತಗೊಂಡು ಇಲ್ಲಿ ನಾನು ವಿವರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಮೊದಲಿಗೆ ಪ್ರಬಂಧದ ಪ್ರಾಮುಖ್ಯತೆ ಏನು, ಯಾಕಪ್ಪ ಪ್ರಬಂಧದ ಮೇಲೆ ನಾವು ಇಷ್ಟೊಂದು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ. ಸೊ ಇಲ್ಲಿ ಮೇಕ್ ಆರ್ ಬ್ರೇಕ್ ಅಂತ ಬರೆದಿದ್ದೀನಿ. ಸೊ ಪ್ರಬಂಧದಿಂದ ನಾವು ಆಯ್ಕೆ ಆಗಬಹುದು ಅಥವಾ ಆಯ್ಕೆ ಆಗದೇ ಇರಬಹುದು. ಸೊ ಅದು ನಮ್ಮ ಲಿಸ್ಟಲ್ಲಿರುವಂಥ ಹೆಸರನ್ನು ಡಿಸೈಡ್ ಮಾಡುತ್ತೆ. ಲಿಸ್ಟಲ್ಲಿ ಹೆಸರು ಆಗಲೇ ಪಡೆದುಕೊಳ್ಳುವಷ್ಟು ಅಂಕಗಳನ್ನು ನಾವೇನಾದರೂ GS ಅಲ್ಲಿ ತೆಗೆದಿದ್ದರೆ ಕೇಡ್ರೆ ಡಿಸೈಡ್ ಮಾಡುತ್ತೆ ನೀವು IAS ಆಗ್ತೀರಿ, IPS ಆಗ್ತೀರಿ, IRS ಆಗ್ತೀರಿ ಅನ್ನುವಂಥದ್ದು. ಈ ಅಂಕಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ನೆಕ್ಸ್ಟ್, ಮಾರ್ಕ್ಸ್ ಟು ಎಫರ್ಟ್ ರೇಷೋ ಇಲ್ಲಿ ತುಂಬ ಜಾಸ್ತಿ ಇರುವಂಥದ್ದು. ಸೊ ಕಡಿಮೆ ಎಫರ್ಟಲ್ಲಿ ಹೆಚ್ಚು ಮಾರ್ಕ್ಸನ್ನು, ಅಂಕಗಳನ್ನು ಗಳಿಸುವಂತಹ ಸಾಧ್ಯತೆ ಪ್ರಬಂಧದಲ್ಲಿದೆ. ಅದೇ ರೀತಿಯಾಗಿ ಮೂರನೇ ಪಾಯಿಂಟ್, ನೋ ಎಕ್ಸ್ಟ್ರಾ ರೀಡಿಂಗ್. ಇದಕ್ಕೆ ಆಗಿ ಪ್ರಬಂಧಕ್ಕಾಗಿ ನೀವು ಏನೂ ಹೆಚ್ಚಿಗೆ ಓದಬೇಕಾಗಿಲ್ಲ. GS1, GS2, GS3, GS4 ಈ ಒಂದು ಅಧ್ಯಯನಕ್ಕಾಗಿ ನೀವೇನು ಸಾಮಗ್ರಿಯನ್ನು ಬಳಸ್ಕೊತಿರಲ್ಲ
ಅಲ್ಲಿ ಏನೋ ಒಂದು ಜ್ಞಾನವನ್ನು ಪಡ್ಕೊತಿರಲ್ಲ, ವಾಟ್ ಎವರ್ ನಾಲೆಜ್ ಯು ವಿಲ್ ಗೇನ್ ಬೈ ರೀಡಿಂಗ್ GS1, GS2, GS3, GS4, ಓನ್ಲಿ ಆನ್ ದ ಬೇಸಿಸ್ ಆಫ್ ದ್ಯಾಟ್ ನಾಲೆಜ್ ಯು ಕ್ಯಾನ್ ರಿಯಲಿ ಗೆಟ್ ವೆರಿ ಗುಡ್ ಮಾರ್ಕ್ಸ್ ಇನ್ ದ ಎಸ್ಸೆ. ಅಷ್ಟೇ ಹೇಳೋದು ನಾನು. ಅಲ್ಲಿ ಆ ಇರುವಂಥ ನಾಲೆಜನ್ನು ಬಳಸುವಂತಹ ವಿಧಾನ ನಿಮಗೆ ಗೊತ್ತಿದ್ರೆ, ಯಾವ ರೀತಿಯಾಗಿ ನಾನು ಬಳಸಲಿ ಎಸ್ಸೆಯಲ್ಲಿ ಅಂತ ಗೊತ್ತಿದ್ರೆ, ನೀವು ಖಂಡಿತವಾಗಿಯೂ ಉತ್ತಮವಾದಂತಹ ಅಂಕಗಳನ್ನು ಗಳಿಸಬಹುದು. ಸೊ ನೆಕ್ಸ್ಟ್ ನಾವು ಪ್ರಬಂಧ ಅಂದರೆ ಏನು ಹಾಗೂ ಅದರ ಮೂಲಭೂತ ಅಂಶಗಳು ಯಾವುವು ಅನ್ನುವಂತಹದ್ದು ನಮ್ಮ ಪ್ರಶ್ನೆ. ಇಲ್ಲಿ ಫಸ್ಟ್ ಪ್ರಬಂಧ ಅಂತ ಅಂದರೆ ಯಾವುದೇ ಒಂದು ವಿಷಯವನ್ನು ಕೊಟ್ಟಾಗ ಆ ವಿಷಯದ ಸುತ್ತ ನಮ್ಮ ಆಲೋಚನೆಗಳನ್ನು ಹರಿಬಿಟ್ಟು ಅದನ್ನು ಲಿಖಿತ ರೂಪದಲ್ಲಿ ನಾವು ಅಭಿವ್ಯಕ್ತಿಪಡಿಸುವುದಕ್ಕೆ ಪ್ರಬಂಧ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ ಜನಸಂಖ್ಯಾ ಸ್ಫೋಟ ಅಥವಾ ಶೈಕ್ಷಣಿಕದಲ್ಲಿ ಬೇಕಾದಂತಹ ಬದಲಾವಣೆ, ಈ ಕೆಲವೊಂದು ಪ್ರಬಂಧದ ಟಾಪಿಕ್ಗಳು. ಈ ಟಾಪಿಕ್ಗಳ ಸುತ್ತ ನಾವೇನು ಒಂದು ಆಲೋಚನೆಯನ್ನು ಹರಿಬಿಡ್ತೀವಲ್ಲ, ಈಗ ಜನಸಂಖ್ಯಾ ಸ್ಫೋಟ ಅಂದಾಗ ಜನಸಂಖ್ಯಾ ಅಂದರೆ ಏನು, ಸ್ಫೋಟ ಹೇಗೆ, ಏನು, ಎಂತ, ಈ ಡಿಟೇಲ್ಸ್ ಆಗಿ ಏನು ಬರ್ಕೊಂಡು ಹೋಗ್ತೀವಲ್ಲ, ಅದರ ಸುತ್ತ ನಮ್ಮ ಆಲೋಚನೆಗಳನ್ನು ಹೇಗೆ ಹರಿಬಿಡ್ತೀವಲ್ಲ, ಅದೇ ಒಂದು ಪ್ರಬಂಧ ಅಂತ ಕರಿತೀವಿ. ಸೊ ಪ್ರಬಂಧಕ್ಕೆ ನಮಗೆ ಮೂಲಭೂತವಾದ ಅಂಶಗಳು ಯಾವ್ಯಾವು ಬೇಕು ಅನ್ನುವಂಥದ್ದು ಈಗ. ಸೊ ಪ್ರಬಂಧಕ್ಕೆ ಫಸ್ಟ್ ಬೇಕಾಗುವಂಥದ್ದು ಐಡಿಯಾಸ್. ನಮ್ಮ ತಲೆಯಲ್ಲಿ ಆ ವಿಷಯದ ಬಗ್ಗೆ ಕೆಲವೊಂದು ಐಡಿಯಾ ಇರಬೇಕು. ಈಗ ಶಿಕ್ಷಣ, ಭಾರತದ ಶಿಕ್ಷಣದಲ್ಲಿ ಆಗಬೇಕಾದಂತಹ ಬದಲಾವಣೆಗಳು ಅಂದಾಗ ಯಾವ ರೀತಿಯಾದಂಥ ಐಡಿಯಾಗಳಿರಬೇಕಪ್ಪ, ಆ ಶಿಕ್ಷಣ ಅಂದರೆ ಏನಂತ ಗೊತ್ತಿರಬೇಕು, ಭಾರತದಲ್ಲಿ ಯಾವ ರೀತಿಯಾದಂಥ ಶಿಕ್ಷಣ ವ್ಯವಸ್ಥೆ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತಿರಬೇಕು, ಅದರಲ್ಲಿರುವಂಥ ಲೋಪದೋಷಗಳು ಏನಂತ ಗೊತ್ತಿರಬೇಕು, ಅದಾದಮೇಲೆ ಯಾವ ರೀತಿಯಾದಂಥ ಸುಧಾರಣೆ ನಮಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಗೊತ್ತಿರಬೇಕು. ಇದಕ್ಕೆ ನಾವು ಐಡಿಯಾಸ್ ಅಂತ ಕರಿತೀವಿ. ಒಂದು ಟಾಪಿಕನ್ನು ಚೂಸ್ ಮಾಡಿದಾಗ ಅದಕ್ಕೆ ಬೇಕಾದಂತಹ ಸಾಕಷ್ಟು ಸಾಮಗ್ರಿ ನಮ್ಮಲ್ಲೇ ಇರಬೇಕು. ಅಂದರೆ ಒಂದು ಜನರಲ್ ನಾಲೆಜ್ ನಮ್ಗೆ ಗೊತ್ತಿರಬೇಕು ಒಂದು ಟಾಪಿಕನ್ನು ಸೆಲೆಕ್ಟ್ ಮಾಡಿದಾಗ. ಸೊ ಇದೊಂದು ಮೂಲಭೂತ ಅಂಶ. ಪ್ರಬಂಧವನ್ನು ನೀವು ಆಯ್ಕೆ ಮಾಡಿದಾಗ, ನಿಮಗೆ 4 ಪ್ರಬಂಧ ಇರುತ್ತೆ, ಒಂದು ಅದರಲ್ಲಿ ಆಯ್ಕೆ ಮಾಡಬೇಕಾದ್ರೆ ಫಸ್ಟ್ ನೀವು ಇದನ್ನು ಕನ್ಸಿಡರ್ ಮಾಡಬೇಕು, ನನಗೆ ಈ ಒಂದು ವಿಷಯದ ಮೇಲೆ ಎಷ್ಟು ಐಡಿಯಾಗಳಿದ್ದಾವೆ, ನಾನು ಇದನ್ನು ಆಯ್ಕೆ ಮಾಡಿಕೊಂಡ್ರೆ ಯಶಸ್ವಿಯಾಗಿ ಬರೀಬಹುದಾ ಅನ್ನುವಂಥ ಅಂಶವನ್ನು ಮೊದಲು ನಾವು ಗಮನಿಸಬೇಕಾಗತ್ತೆ. ಸೆಕೆಂಡು, ಫ್ಲೋ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹದ್ದು ಪ್ರಬಂಧದಲ್ಲಿ. ನಾನು ಸಾಕಷ್ಟು ಪ್ರಬಂಧಗಳನ್ನು ಓದ್ತೀನಿ, ಆ ಓದಬೇಕಾದಂತಹ ಸಂದರ್ಭದಲ್ಲಿ ಒಂದು ಪ್ಯಾರಾದಿಂದ ನೆಕ್ಸ್ಟ್ ಪ್ಯಾರಾಗೆ ಒಂದು ಕನೆಕ್ಷನ್ಸೇ ಇರಲ್ಲ. ಈಗ ಶಿಕ್ಷಣದಲ್ಲಿ ನೀವು ಶಿಕ್ಷಣ ಅಂತ ಹೋದಾಗ ಅಲ್ಲಿ ಏನೋ ಒಂದು ಹೇಳ್ತಾ ಇರ್ತೀರಿ. ಫಸ್ಟ್ ನೀವು ಒಂದು ಪ್ರಾಥಮಿಕ ಶಿಕ್ಷಣ ಬಗ್ಗೆ ಮಾತಾಡ್ತೀರಿ, ಆಮೇಲೆ ಸೆಕೆಂಡಲ್ಲಿ ನೀವು ಹೋಗೋದು ಹೈಯರ್ ಶಿಕ್ಷಣ ಬಗ್ಗೆ ಹೋಗ್ತೀರಿ, ಆಮೇಲೆ ಸಡನ್ನಾಗಿ ಶಿಕ್ಷಣದಲ್ಲಿ ಮೌಲ್ಯಗಳು ಹೋಗ್ತೀರಿ. ಈ ರೀತಿಯಾಗಿ ಹೋದಾಗ ನಮಗೊಂದು ಫ್ಲೋ ಸಿಗುವುದಿಲ್ಲ. ನಮ್ಮ ಫ್ಲೋ ಸಿಗಬೇಕಾದ್ರೆ ಶಿಕ್ಷಣದ ಬಗ್ಗೆ ನಾವು ತೆಗೆದುಕೊಂಡಾಗ ಪ್ರಾಥಮಿಕ ಶಿಕ್ಷಣ, ಮಾಧ್ಯಮಿಕ ಶಿಕ್ಷಣ, ಉನ್ನತ ಶಿಕ್ಷಣ. ಆ ಪ್ರಾಥಮಿಕ ಶಿಕ್ಷಣದಲ್ಲೂ ಸಹಿತ ನೀವು ಇನ್ನೂ ಸಬ್ ಡಿವೈಡ್ ಮಾಡ್ಕೊಂಡು ಹೋದರೆ, ಒಂದು ಸಿಲೆಬಸ್ ಬಗ್ಗೆ ಮಾತಾಡ್ತಿದ್ರೆ ಅದಕ್ಕೊಂದು ಪ್ಯಾರಾ ಇಡಬೇಕು. ಸಿಲೆಬಸ್ ಆದ ನಂತರ ಸೆಕೆಂಡ್ ಲೈನಲ್ಲಿ ಅದರಲ್ಲಿ ನಾನು ಸೆಕೆಂಡ್ ಪ್ಯಾರಾದಲ್ಲಿ ನಾವು ಯಾವ ರೀತಿಯಾದಂತಹ ಬದಲಾವಣೆಗಳನ್ನು ತರ್ತೀವಿ ಅನ್ನೋಂತಹ ಅದಕ್ಕೊಂದು ಪ್ಯಾರಾಗಳು. ಆಮೇಲೆ ಥರ್ಡಲ್ಲಿ ನಿಮ್ಮದೇ ಏನಾದರೂ ಆಲೋಚನೆ ಇದ್ದರೆ ಅದೊಂದು. ಇದಾದಮೇಲೆ ಒಂದು ವಿಷಯ ಆದಮೇಲೆ ಮುಂದಿನ ವಿಷಯಕ್ಕೆ ಹೋಗಬೇಕಾದ್ರೆ, ಈಗ ಸಿಲೆಬಸ್ ಆದಮೇಲೆ ನೀವು ಮೂಲ ಸೌಕರ್ಯಕ್ಕೆ ಬರ್ತೀರಿ. ಪ್ರಾಥಮಿಕ ಶಿಕ್ಷಣದಲ್ಲಿ ಮೂಲ ಸೌಕರ್ಯ ಇಲ್ಲ, ಬೆಂಚಸ್ ಇಲ್ಲ, ಆ ಒಂದು ಆಲೋಚನೆಯನ್ನು ಹರಿಬಿಡಬೇಕು. ಆಮೇಲೆ ನೆಕ್ಸ್ಟು ಟೀಚರ್ಸ್ಗೆ ನಿರಂತರವಾಗಿ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಇಲ್ಲ, ಆ ಟ್ರೈನಿಂಗ್ ವ್ಯವಸ್ಥೆನ ನಾವು ಮಾಡ್ತೀವಿ. ಇದಕ್ಕೆ ನಾವು ಫ್ಲೋ ಅಂತ ಕರಿತೀವಿ. ಒಂದು ಪ್ಯಾರಾದಲ್ಲಿ ಒಂದು ಆಲೋಚನೆ, ಅದಾದಮೇಲೆ ನೆಕ್ಸ್ಟ್ ಪ್ಯಾರಾದಲ್ಲಿ ಮತ್ತೊಂದು ಆಲೋಚನೆ, ಅದಾದಮೇಲೆ ಥರ್ಡ್ ಪ್ಯಾರಾದಲ್ಲಿ ಮತ್ತೊಂದು ಆಲೋಚನೆ. ಹೀಗೆ ಆಲೋಚನೆಗಳು ಒಂದಾದ್ಮೇಲೆ ಒಂದು ಹರಿದು ಬರ್ತಾ ಇರಬೇಕು. ಬಟ್ ನಾನು ಸಾಮಾನ್ಯವಾಗಿ ಓದುವಂತಹ ಎಸ್ಸೆಗಳಲ್ಲಿ ನೋಡುವುದೇನಪ್ಪ ಅಂದರೆ, ಒಂದೇ ಪ್ಯಾರಾದಲ್ಲಿ 2-3 ಆಲೋಚನೆಗಳು ಬಂದಿರ್ತಾವೆ, ಯಾವುದೂ ಕ್ಲಾರಿಟಿ ಇರುವುದಿಲ್ಲ. ಈ ಹುಡುಗರು ಏನು ಹೇಳೋಕೆ ಪ್ರಯತ್ನ ಪಟ್ಟಿದ್ದಾರೋ ಅನ್ನುವಂಥದ್ದು ಕ್ಲಾರಿಟಿ ಇರೋದಿಲ್ಲ. ಸೊ ಈ ಫ್ಲೋವನ್ನು ನೀವು ತುಂಬ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಏನಪ್ಪ ಅಂದರೆ, ಒಂದು ಪ್ಯಾರಾದಲ್ಲಿ ಒಂದೇ ಆಲೋಚನೆ ಇರಬೇಕು, ಮತ್ತು ಅದು ಹೇಳಿ ಆದಮೇಲೆ ನಿಮ್ಮ ನೆಕ್ಸ್ಟ್ ಏನೋ ಹೊಸದು ಹೇಳಬೇಕಂತ ಅನಿಸಿದರೆ ಅದಕ್ಕೆ ನೀವು ಹೊಸ ಪ್ಯಾರಾವನ್ನು ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ಕನೆಕ್ಷನ್ಸ್ ಅಂತ ಕರಿತೀವಿ ನಾವು. ಒಂದು ಪ್ಯಾರಾದಿಂದ ಮತ್ತೊಂದು ಪ್ಯಾರಾದಲ್ಲಿ ಕೆಲವೊಂದು ಕನೆಕ್ಷನ್ಸ್ ವರ್ಡ್ಸ್ಗಳನ್ನು ನೀವು ಬಳಸಬೇಕಾಗ್ತದೆ. ಅಥವಾ ನೀವು ಹೊಸದಾಗಿ ಏನೋ ಒಂದು ಹೇಳಕ್ಕೆ ಟ್ರೈ ಮಾಡಿದರೆ ಅದಕ್ಕೆ ಕನೆಕ್ಷನ್ಸ್ಗಳ ಬಳಸಬೇಕಾಗುತ್ತೆ. ಅದನ್ನು ಕನೆಕ್ಷನ್ಸ್ಗಳು ಯಾಕೆ ಬಳಸೋದಪ್ಪ ಅಂತಂದರೆ, ನಮಗೆ
ನೀವು ಹೊಸದೇನೋ ಸ್ಟಾರ್ಟ್ ಮಾಡಿದ್ದೀರಿ ಮತ್ತು ಆ ಹೊಸದು ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಅನ್ನುವಂಥದ್ದನ್ನು ಆ ಮೊದಲ ಲೈನಲ್ಲೇ ನಮಗೆ ಗೊತ್ತಾಗಬೇಕು. ಈಗ ನೀವು ಶಿಕ್ಷಣದಲ್ಲಿ ಫಸ್ಟ್ ಸಿಲೆಬಸ್ ಬಗ್ಗೆ ಮಾತಾಡಿ ಅದರ ಸುಧಾರಣೆಯನ್ನು ಬಗ್ಗೆ ಮಾತಾಡಿ ಆಮೇಲೆ ಮೂಲ ಸೌಕರ್ಯಗಳ ಬಗ್ಗೆ ಹೋಗ್ತಾ ಇರ್ತೀರಿ. ಸೊ ಆ ಮೂಲ ಸೌಕರ್ಯಗಳ ಬಗ್ಗೆ ಹೋದಾಗ ಅಲ್ಲಿ ಕನೆಕ್ಷನ್ಸ್ ಬೇಕು. ನೀವು ಮೊದಲನೇದು ಆಲೋಚನೆಯನ್ನು ಹರಿವು ಬಿಡುವಾಗ ಮೊದಲನೆಯದಾಗಿ ನಾವು ಪಠ್ಯಕ್ರಮವನ್ನು ನೋಡೋಣ ಅಂದ್ಬಿಟ್ಟು ಹೋಗಿದ್ರೆ ಸೆಕೆಂಡಲ್ಲಿ ನೀವು ಬಂದಾಗ ಎರಡನೇದ ಅತಿ ಮುಖ್ಯವಾದಂಥ ಅಂಶ ಇಲ್ಲಿ ನಾವು ನೋಡಬೇಕಂದ್ರೆ ಮೂಲ ಸೌಕರ್ಯ ಅನ್ನುವಂಥದ್ದನ್ನು ನೀವು ಮೊದಲ ಲೈನಲ್ಲೇ ಮೆನ್ಷನ್ ಮಾಡಬೇಕು. ಆಗ ಕನೆಕ್ಷನ್ಸ್ ಬರಬೇಕಲ್ಲಿ ಆ ಎರಡನೇದಾಗಿ. ನೆಕ್ಸ್ಟ್ ಮೂರನೇದಾಗಿ ನೋಡುವುದಾದರೆ ಟೀಚರ್ಸ್ ಟ್ರೈನಿಂಗ್ ಅಂತ. ಅದೇ ರೀತಿಯಾಗಿ ಒಂದನೇದಾಗಿ ಎರಡನೇದಾಗಿ ಮೂರನೇದಾಗಿ ಈ ರೀತಿ ಬಳಸದೇ ಇದ್ದರೂ ಸಹಿತ ನಮಗೆ ಫಸ್ಟ್ ಲೈನಲ್ಲೇ ಗೊತ್ತಾಗಬೇಕು ನೀವು ಆಲೋಚನೆಯನ್ನು ಬದಲಾಯಿಸಿದರೆ ಹೊಸ ವಿಷಯವನ್ನು ಇಲ್ಲಿ ಮಂಡಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಅನ್ನುವಂಥದ್ದು. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಡೈಮೆನ್ಷನ್ಸ್ ಯಾಕೆ ಮುಖ್ಯ ಆಗ್ತಾವಪ್ಪ ಅಂತ ಅಂದರೆ ಪ್ರಬಂಧ ಅನ್ನುವಂಥದ್ದು ಇಲ್ಲಿ ಒಂದು ಪೇಜ್ 2 ಪೇಜ್ ಅಥವಾ 3 ಪೇಜ್ ಬರೆಯುವಂಥದ್ದು ಅಲ್ಲ. ಪ್ರಬಂಧ ಅಂತಂದರೆ 10 ಪೇಜ್ಗಳಷ್ಟು ಪ್ರಬಂಧವನ್ನು ಬರೆಯಬೇಕಾಗ್ತದೆ. ಅಲ್ಲಿ 1 ಅಥವಾ 2 ಡೈಮೆನ್ಷನ್ಗಳನ್ನ ನಾವು ಇಟ್ಕೊಂಡ್ರೆ ನಮ್ಮ ಪ್ರಬಂಧ ಕಂಪ್ಲೀಟ್ ಆಗುವುದಿಲ್ಲ. ಅಷ್ಟು ಪೇಜ್ಗಳನ್ನ ನಾವು ಫಿಲ್ ಮಾಡೋಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಬಹಳಷ್ಟು ಆಲೋಚನೆಗಳನ್ನು ಅಂದರೆ ಡೈಮೆನ್ಷನ್ಗಳನ್ನ ಆಯಾಮಗಳನ್ನು ನಾವು ಹೊಂದಿರಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಈಗ ನಾನು ಶಿಕ್ಷಣದ ಉದಾಹರಣೆಯನ್ನು ಮೊದಲಿನಿಂದ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಈ ಶಿಕ್ಷಣ ಅಂದಾಗ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ಡೈಮೆನ್ಷನ್ಸ್ ತೊಗೊಂಡು ಈಗಾಗಲೇ ಒಂದು ವೇ ಆಫ್ ಡೈಮೆನ್ಷನ್ಸ್ ಹೇಳಿದ್ದೀನಿ ನಾನು. ಪಠ್ಯಕ್ರಮ ಒಂದು ಡೈಮೆನ್ಷನ್ನು, ಸೆಕೆಂಡ್ ಇನ್ಫ್ರಾಸ್ಟ್ರಕ್ಚರ್ ಸೆಕೆಂಡ್ ಡೈಮೆನ್ಷನ್ನು, ಥರ್ಡ್ ನೀವು ಹೇಳಬೇಕಾದ್ರೆ ಟೀಚರ್ಸ್ ಟ್ರೈನಿಂಗ್ ಮತ್ತೊಂದು ಡೈಮೆನ್ಷನ್ನು, ಆನ್ಲೈನ್ ಫೆಸಿಲಿಟಿ ಮತ್ತೊಂದು ಡೈಮೆನ್ಷನ್ನು, ಅದೇ ರೀತಿಯಾಗಿ ನೆಕ್ಸ್ಟು ಸ್ಪೋರ್ಟ್ಸನ್ನು ಇನ್ಕ್ಲೂಡ್ ಮಾಡುವಂಥದ್ದು ಶಿಕ್ಷಣದಲ್ಲಿ ಅದು ಮತ್ತೊಂದು ಡೈಮೆನ್ಷನ್ನು. ಈ ರೀತಿಯಾಗಿ ಎಷ್ಟು ಡೈಮೆನ್ಷನ್ ನೀವು ತರೋಕ್ಕಾಗುತ್ತೆ ಆ ರೀತಿಯಾಗಿ ಡೈಮೆನ್ಷನ್ ತೊಗೊಂಡು ಬರ್ಬೋದು. ಇದಲ್ಲದೆ ಇನ್ನೂ ಇದರ ಸಬ್ ಡೈಮೆನ್ಷನ್ಗಳು ನೀವು ಮಾಡ್ಕೋಬಹುದು ಅಥವಾ ಹೊಸ ರೀತಿಯಾದಂತಹ ಡೈಮೆನ್ಷನ್ಗಳ ಸರಣಿಯನ್ನೇ ನೀವು ತೆಗೆದುಕೊಂಡು ಬರಬೇಕು. ಅಲ್ಲಿ ಯಾವ ರೀತಿಯಾಗಿ ನೀವು ಮಾಡ್ಬೋದಪ್ಪ ಅಂತಂದರೆ ಮಕ್ಕಳಲ್ಲಿ ಶಿಕ್ಷಣ, ಮಕ್ಕಳಂದಾಗ ಗಂಡು ಮಕ್ಕಳಲ್ಲಿ ಶಿಕ್ಷಣ, ಹೆಣ್ಣು ಮಕ್ಕಳಲ್ಲಿ ಶಿಕ್ಷಣ, ಅದೇ ರೀತಿಯಾಗಿ ನಗರ ಪ್ರದೇಶದಲ್ಲಿ ಶಿಕ್ಷಣ, ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣ, ಅದೇ ರೀತಿಯಾಗಿ ಸಾಮಾನ್ಯ ವರ್ಗದಲ್ಲಿ, ಬುಡಕಟ್ಟು ಜನಾಂಗದಲ್ಲಿ, ಸ್ಟೇಟ್ ವೈಸು ಈ ರೀತಿಯಾಗಿ ನಾವು ಡೈಮೆನ್ಷನ್ಸ್ಗಳನ್ನ ತರಬಹುದು ಎಸ್ ಎಲ್ಲಿ ಬರಬೇಕಾದ್ರೆ. ಸೊ ಈ ರೀತಿಯಾಗಿ ಡೈಮೆನ್ಷನ್ಸ್ಗಳು ತಂದಾಗ ನಿಮಗೆ ಹೆಚ್ಚು ಪೇಜ್ಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ನಾವು ತುಂಬಲು ಸಹಾಯ ಆಗ್ತದೆ. ಸೊ ಇಷ್ಟು ಬೇಸಿಕ್ ಅಂಶಗಳು ಇವು ಮೂಲಭೂತವಾಗಿ ಒಂದು ಎಸ್ಸೆ ರಚನೆಗೆ ನಾವು ಮಾಡಬಹುದಾದಂತಹ ಅಥವಾ ನೋಡಿಕೊಳ್ಳಬಹುದಾದಂತಹ ಆಲೋಚನೆಗಳು. ಸೊ ಇದರಿಂದ ನಮಗೆ ಕಂಟೆಂಟ್ ಯಾವ ರೀತಿ ರೂಪಣೆ ಮಾಡಬೇಕು ಅಂತ ಗೊತ್ತಾಗ್ತದೆ ಹೊರತಾಗಿ ಯಾವ ರೀತಿಯಾದ ಕಂಟೆಂಟ್ ಅದರಲ್ಲಿ ಬೇಕಂತ ಗೊತ್ತಾಗುವುದಿಲ್ಲ. ಸೊ ನಮ್ಮಲ್ಲಿ ಕಂಟೆಂಟ್ ಇದ್ದಾಗ ಅದನ್ನು ಹೇಗೆ ಬಳಸ್ಕೋಬೇಕನ್ನುವಂಥದ್ದು ಈ ಮೂಲಭೂತ ಅಂಶಗಳಲ್ಲಿ ನಿಮಗೆ ತಿಳಿದು ಬರ್ತದೆ. ಸೊ ಈಗ ನೆಕ್ಸ್ಟ್ ನಾವು ಮುಂದೆ ಏನು ನೋಡೋಣಪ್ಪ ಅಂದ್ರೆ ಪ್ರಬಂಧವನ್ನು ಸಮೃದ್ಧಗೊಳಿಸಲು ಬೇಕಾಗುವಂತಹ ಕಚ್ಚಾ ವಸ್ತುಗಳು. ಇದಕ್ಕೆ ಡಿಟೇಲ್ ಆಗಿ ಹೋಗೋಕ್ಕಿಂತ ಮುಂಚೆ ನಾನು ನಿಮಗೊಂದು ಅಂಶವನ್ನು ಹೇಳ್ತೀನಿ. ಇಲ್ಲಿ ಸುಮಾರು 10 ಪುಟಗಳಷ್ಟು ಪ್ರಬಂಧವನ್ನು ಬರೆಯೋದಿದ್ದರಿಂದ ನಾವು ಯಾವುದೇ ರೀತಿಯಾಗಿ ಮುಂಚೆನೇ ಇದೇ ರೀತಿಯಾಗಿ ಪ್ರಬಂಧ, ಇದೇ ಪೀಠಿಕೆ, ಇದೇ ಮುಕ್ತಾಯ, ಇದಾದ್ಮೇಲೆ ಹೀಗೆ ಬರ್ತೀನಿ ಅಂತ ಭಯಪಾಠ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಹೊರತಾಗಿ ಕೆಲವೊಂದು ಬೇಸ್ ಅಂಶಗಳನ್ನು, ಕೆಲವೊಂದು ಶಸ್ತ್ರಗಳನ್ನು ನಾವು ತಯಾರಿಸ್ಕೊಂಡು ಹೋಗಬೇಕಾಗ್ತದೆ ಪ್ರಬಂಧ ಬರೆಯೋದಕ್ಕಿಂತ ಮುಂಚೆ. ಅವೆಲ್ಲವೂ ಸಹಿತ ನಮ್ಮ ಪ್ರಬಂಧವನ್ನು ಸಮೃದ್ಧಗೊಳಿಸಲು ಹಾಗೂ ಅತ್ಯುನ್ನತವಾಗಿ ಒಂದು ಕನ್ವೆ ಮಾಡಲು ಎಕ್ಸಾಮಿನರಿಗೆ ಸಹಾಯ ಆಗ್ತದೆ. ಹೇಗೆ ಕನ್ವೆ ಮಾಡ್ಬೋದಪ್ಪ ಪ್ರಬಂಧವನ್ನು ಅಂತಂದರೆ, ನಾವು ಒಂದು ಪ್ರಬಂಧವನ್ನು ನೀವು ಕೊಟ್ಟಾಗ 10 ಪೇಜ್ಗಳು ನೀವು ಮುಂಚೆನೇ ಸ್ಟಾರ್ಟ್ ಮಾಡಲ್ಲ. ಲಾಸ್ಟ್ ಎಲ್ಲಿ ನಿಮ್ಗೆ ರಫ್ ಪೇಜಸ್ ಅಂತ ಇದೆಯಲ್ಲ ಅಲ್ಲಿ ಕೆಲವೊಂದು ಲಿಸ್ಟ್ ಮಾಡ್ಕೋಬೇಕಾಗ್ತದೆ. ನಾನು ಬಹಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ನೋಡ್ತೀನಿ ಅಲ್ಲೇ ಒಂದು ಎಸ್ಸೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ರಫ್ ಪೇಜಲ್ಲಿ. ಸೊ ಅದು ಇಲ್ಲಿ ವರ್ಕೌಟ್ ಆಗಂಗಿಲ್ಲ. ಸೊ ನಾವು ಕೆಲವೊಂದು ಅಂಶಗಳನ್ನ ಮಾತ್ರ ರಫ್ ಪೇಜಲ್ಲಿ ಬರಿಬೇಕಾಗ್ತದೆ. ಅವು ಯಾವುಗಳನ್ನ ನಾವು ರಫ್ ಪೇಜಲ್ಲಿ ಮೆನ್ಷನ್ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನೋಡೋಣ ಇಲ್ಲಿ. ಅವೇ ನಮ್ಮ ಪ್ರಬಂಧಕ್ಕೆ ಕಚ್ಚಾ ವಸ್ತುಗಳು ಮತ್ತು ಇದನ್ನು ಸಮೃದ್ಧ ಮಾಡುವಂಥವು. ಈಗ ಮೊದಲಿಗೆ ನಾವು ಕೋಟ್ಸ್ಗಳನ್ನು ನೆನಪು ಮಾಡ್ಕೋಬೇಕು. ಕೋಟ್ಸ್ಗಳು ಈಗ ಶಿಕ್ಷಣ ಅಂತ ನಾನು ಆಗಿಂದ ಎಕ್ಸಾಂಪಲ್ ತಗೋತಾ ಇದ್ದೀನಿ. ಸೊ ಅದೇ ಶಿಕ್ಷಣ ಅಂತ ಬಂದರೆ ನಾವು ಯಾವ್ಯಾವ ಕೋಟ್ಸ್ಗಳನ್ನು ಬಳಸ್ಬೋದಪ್ಪ ಅನ್ನುವಂಥದ್ದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳೋದು ರಫ್ ಪೇಜಲ್ಲಿ. ಫಾರ್ ಎಕ್ಸಾಂಪಲ್ ಗಾಂಧೀಜಿಯವರ ಆಧುನಿಕ ಶಿಕ್ಷಣ ನಿಧಾನ ವಿಷಯ ಅಂತ ಹೇಳ್ಬೋದು, ಅದನ್ನು ಬರ್ಕೋಬೋದು. ಅಥವಾ ನೆಲ್ಸನ್ ಮಂಡೇಲ ಅವರ
ಜಗತ್ತನ್ನು ಬದಲಾಯಿಸಬಲ್ಲ ಏಕೈಕ ಅಸ್ತ್ರ ಅಂತ ಅಂದರೆ ಶಿಕ್ಷಣ ಅಂತ ಹೇಳ್ತಾರೆ ಅವ್ರ. ಅದೇ ರೀತಿಯಾಗಿ ರಾಧಾಕೃಷ್ಣನ್ ಅವರು ಏನಂತ ಹೇಳ್ತಾರೆ ಅಂದರೆ ಮನುಷ್ಯನನ್ನ ಮಾನವನನ್ನಾಗಿ ಮಾಡುವುದೇ ಶಿಕ್ಷಣ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಸಹಿತ ಒಂದು ಕೋಟನ್ನು ಹೇಳ್ತಾರೆ, ನಿಮ್ಮ ಒಂದು ಓದಿನ ಏನು ಮಿತಿ ಇದೆಯಲ್ಲ ಅದನ್ನ ನಿಮ್ಮ ಮಕ್ಕಳ ಮೇಲೆ ಹೇರಬೇಡ್ರಿ, ಬಿಕಾಸ್ ಅವ್ರು ಹುಟ್ಟಿರೋದೇ ಬೇರೆ ಕಾಲದಲ್ಲಿ ಅನ್ನುವಂಥದ್ದು. ಸೊ ಈ ಕೋಟ್ಸ್ಗಳು ಎಷ್ಟು ಸಾಧ್ಯ ಆಗ್ತಾವೆ ಅಷ್ಟು ಕೋಟ್ಸ್ಗಳು ಬರ್ಕೋಬೇಕು ಫಸ್ಟು. ಅದನ್ನ ಎಲ್ಲಿ ಯೂಸ್ ಮಾಡೋದು, ಹೆಂಗೆ ಯೂಸ್ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡೋದು. ನಾವು ಯಾವಾಗ ಸ್ಟ್ರಕ್ಚರ್ ಮಾಡ್ತಿರ್ತೀವಲ್ಲ ಎಸ್, ಆ ಸ್ಟ್ರಕ್ಚರಲ್ಲಿ ನಮಗೆ ಬೇಕಾದಂತಹ ಸಂದರ್ಭದಲ್ಲಿ ಆ ಕೋಟ್ಸ್ಗಳನ್ನು ನಮ್ಮ ಪಾಯಿಂಟ್ಸ್ನ ನಾವು ಪ್ರೂವ್ ಮಾಡೋದಕ್ಕೆ ಬಳಸ್ಕೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಅದೇ ರೀತಿಯಾಗಿ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್, ಪ್ರಿಯಾಂಬಲಿಂದ ಹಿಡಿದು ಮೂಲಭೂತ ಹಕ್ಕುಗಳಿಂದ ಹಿಡಿದು ರಾಜನಿರ್ದೇಶಕ ತತ್ವಗಳವರೆಗೆ ನಾವು ಚೂಸ್ ಮಾಡಿರುವಂತಹ ಎಸ್ಸೆ ಕುರಿತಾಗಿ, ಆ ವಿಷಯದ ಕುರಿತಾಗಿ ಯಾವುದಾದ್ರೂ ಸಂವಿಧಾನದ ಆರ್ಟಿಕಲ್ಗಳಿದಾವ ಅಂತ. ಫಾರ್ ಎಕ್ಸಾಂಪಲ್ ಶಿಕ್ಷಣವನ್ನು ನೀವು ಸೆಲೆಕ್ಟ್ ಮಾಡಿದರೆ ನಿಮಗೆ 21A ಬರಲೇಬೇಕು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಸಂವಿಧಾನದ ಮೂಲಭೂತ ಹಕ್ಕುಗಳಲ್ಲಿರುತ್ತೆ. ಅದನ್ನ ಯಾವ ರೀತಿ ಬಳಸಬೇಕು ಅನ್ನುವಂಥದ್ದು ನಾವು ಸ್ಟ್ರಕ್ಚರ್ ಮಾಡಬೇಕಾದ್ರೆ ನಮ್ಮ ಒಂದು ವಾದಕ್ಕೆ ಬೆಂಬಲವಾಗಿ ನಾವು ಅದನ್ನು ಬಳಸ್ಕೋಬೇಕು. ಬಟ್ ಇದನ್ನು ಬಳಸಲೇಬೇಕು ನಾವು ಎಸ್ಸೆಯಲ್ಲಿ. ನೆಕ್ಸ್ಟು ಆರ್ಟಿಕಲ್ 46 ಬಳಸಬೇಕು. ಏನಂದ್ರೆ 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ನಾವು ಶೈಶವಾವಸ್ಥೆಯಲ್ಲಿ ಶಿಕ್ಷಣವನ್ನು ನೀಡುವಂಥದ್ದು. ಸೊ ಈ ರೀತಿಯಾಗಿ ಸಂವಿಧಾನದಲ್ಲಿ ಒಂದು ಪ್ರಸ್ತಾವನೆಯಿಂದ ಹಿಡಿದು ಮೂಲಭೂತ ಹಕ್ಕುಗಳು, ರಾಜನಿರ್ದೇಶಕ ತತ್ವಗಳು, ಅದೇ ರೀತಿಯಾಗಿ ಮೂಲಭೂತ ಜವಾಬ್ದಾರಿಗಳು, ಇಷ್ಟೊಂದು ಅಂಶಗಳನ್ನು ನಾವು ಪರಿಗಣಿಸಿಕೊಂಡು ಅದರ ಮುಂದೆಯೂ ಸಹಿತ ಇರುವಂಥ ಅಂಶಗಳನ್ನ ಪರಿಗಣಿಸಿಕೊಂಡು ಯಾವುದಾದ್ರೂ ಒಂದು ಅನುಸೂಚಿಗಳು ಆರ್ಟಿಕಲ್ಸ್ ನಮಗೆ ಸಿಕ್ಕರೆ ಅದನ್ನ ಬರೆದಿಟ್ಕೋಬೇಕು ಅಲ್ಲೇ. ನೆಕ್ಸ್ಟ್ ಕಮಿಟಿಗಳ ಹೆಸರುಗಳು ಅಂತ ಏನು ಹೇಳಿದ್ದೀವಿ, ಸೊ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯದ ಮೇಲೆ ಯಾವುದಾದ್ರೂ ಕಮಿಟಿಗಳು ಹಿಂದೆ ರಚನೆಯಾಗಿದ್ದರೆ ಅಥವಾ ಈಗ ಸದ್ಯಕ್ಕೆ ರಚನೆಯಾಗಿದ್ದರೆ ಅದೇನಾದರೂ ಶಿಫಾರಸುಗಳು ಕೊಟ್ಟಿದ್ದರೆ ಅಂಥ ಶಿಫಾರಸುಗಳನ್ನು ನಾವು ಮೆನ್ಷನ್ ಮಾಡೋಕ್ಕೆ ಇಷ್ಟಪಟ್ಟರೆ ಅದನ್ನು ಬರ್ಕೋಬೇಕು. ಫಾರ್ ಎಕ್ಸಾಂಪಲ್ ಈಗ ಶಿಕ್ಷಣಕ್ಕೆ ಅಂತ ಅಂದರೆ ಹಿಂದೆ ಒಂದು ಶಿಕ್ಷಣಕ್ಕೆ ಒಂದು ಕಮಿಟಿ ಇತ್ತು, ನಮಗೆಲ್ರಿಗೂ ಫೇಮಸ್ ಆದಂತಹ ಕಮಿಟಿ ಗೊತ್ತು, TSR ಸುಬ್ರಹ್ಮಣ್ಯಂ ಕಮಿಟಿ ಅಂತ ಇತ್ತು. ಸೊ ಆ ಸಮಿತಿ ಹೆಸರು ಬರೀಬೇಕು. ಇಲ್ಲ ರೆಕಮೆಂಡೇಶನ್ಸ್ ಗೊತ್ತಿದ್ದರೆ ಆಮೇಲೆ ಬರೆಯೋದು, ಇಲ್ಲ ಅಟ್ಲೀಸ್ಟ್ ಹೆಸರು ಬರೆಯೋದಕ್ಕೆ ನಮಗೇನು ಲಾಸ್ ಆಗಲ್ಲ, ಹುಡುಗನಿಗೆ ಸ್ವಲ್ಪ ಗೊತ್ತು ಕಮಿಟಿಗಳು ಇತ್ತೀಚೆಗೆ ಆಗು ಹೋಗುಗಳು ಏನಿದಾವ ಈ ವಿಷಯದ ಮೇಲೆ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ಇತ್ತೀಚೆಗೆ ಒಂದು ರೂಪಿಸಿರುವಂಥ ಕಮಿಟಿ ಇನ್ನೊಂದು ಕಸ್ತೂರಂಗನ್ ಕಮಿಟಿ, ಅದನ್ನು ಸಹಿತ ನಾವು ಮೆನ್ಷನ್ ಮಾಡಬೇಕು. ಆ ಶಿಫಾರಸು ಗೊತ್ತಿದ್ದರೆ ಮೆನ್ಷನ್ ಮಾಡಬೇಕು, ಇಲ್ಲ ಗೊತ್ತಿಲ್ಲ ಅಂದರೆ ಬರೀ ಕಮಿಟಿ ಹೆಸರನ್ನು ಮೆನ್ಷನ್ ಮಾಡಬೇಕು. ಸೊ ಇದನ್ನು ಈಗ ನಾವು ಯಾವ ರೀತಿಯಾಗಿ ಬಳಸಬಹುದು ಅಂತ ಅಂದರೆ, ಈಗ ಯಾವುದಾದ್ರೂ ಒಂದು ಆಲೋಚನೆಯನ್ನು ನಾವು ಹೇಳ್ತಾ ಇರ್ತೀವಿ. ನೀವು ಮೂಲ ಸೌಕರ್ಯ ಅಂತ ಹೇಳಿದಾಗ ನೀವು ಸಂಯುಕ್ತ ಶಾಲೆಯನ್ನು ಪ್ರಪೋಸ್ ಮಾಡ್ತಾ ಇರ್ತೀರಿ. ಮೂಲ ಸೌಕರ್ಯದಲ್ಲಿ ಒಂದೇ ಶಾಲೆಗೆ ಎಲ್ಲ ರೀತಿಯ ಸೌಕರ್ಯವನ್ನು ನಾವು ಕೊಡೋಕ್ಕಾಗಂಗಿಲ್ಲ. ಸೊ ಆದ್ದರಿಂದ 2-3 ಶಾಲೆಗಳನ್ನು ಕೂಡಿಸಿ ಒಂದು ದೊಡ್ಡ ಮಟ್ಟದ ಶಾಲೆಯನ್ನು ನಾವು ರೂಪಿಸ್ಬೋದು ಅನ್ನುವಂಥದ್ದು ಒಂದು ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಇದು TSR ಸುಬ್ರಹ್ಮಣ್ಯಂ ಆಗಿರ್ಬೋದು ಅಥವಾ ಕಸ್ತೂರಂಗನ್ ಸಮಿತಿಯಲ್ಲಿ ನೀಡಿರುವಂಥ ಶಿಫಾರಸೆ. ಆದರೆ ಇದನ್ನು ಅವರ ಶಿಫಾರಸು ಅಂತ ನೀವು ಮುಂಚೆ ಮೆನ್ಷನ್ ಮಾಡಬಾರ್ದು. ನಿಮ್ಮ ಒಂದು ಆಲೋಚನೆ ಏನಿದೆಯಲ್ಲ ಅದನ್ನು ಫಸ್ಟ್ ಬರಿಬೇಕು. ಸೊ ಇದಕ್ಕೆ ಬೆಂಬಲವಾಗಿ ನೀವು ಅದನ್ನು ಬಳಸ್ಕೋಬಹುದು. ಈಗ ನೋಡ್ರಿ, ನಂದು ಆಲೋಚನೆ ಇದೇ ರೀತಿ ಇದೆ, ಆ ಆಲೋಚನೆಯನ್ನು ಈ ಕಮಿಟಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಅನ್ನುವಂಥದ್ದನ್ನು ನಾವು ಅದಾದಮೇಲೆ ಮೆನ್ಷನ್ ಮಾಡಿದರೆ ನಮ್ಮ ಆಲೋಚನೆಗೆ ಒಂದು ಮಹತ್ವವನ್ನು ನಾವು ತಂದು ಕೊಡ್ತಾ ಇರ್ತೀವಿ. ಗೊತ್ತಾಯ್ತಲ್ಲ ಈಗ ನಿಮಗೆ? ಈಗ ನಾವು ಸಾಮಾನ್ಯ ವಿದ್ಯಾರ್ಥಿಗಳು, ನಮ್ಮ ಆಲೋಚನೆಗೆ ಅಷ್ಟೊಂದು ಮಹತ್ವ ಇಲ್ಲ, ಯಾಕಂದ್ರೆ ನಮ್ಗೆ ಅಷ್ಟೊಂದು ಜ್ಞಾನವೂ ಇಲ್ಲ. ಬಟ್ ನಮ್ಮ ಆಲೋಚನೆಗೆ ನಾವೇ ಮಹತ್ವವನ್ನು ತಂದು ಕೊಡುವಂತಹ ಒಂದು ಪ್ರಯತ್ನ ಪ್ರಬಂಧದಲ್ಲಿ ನಡಿಬೇಕು. ನಾವು ಒಂದು ಏನಾದರೂ ಹೇಳಿಕೆ ಕೊಟ್ಟರೆ, ನಮ್ಮ ಆಲೋಚನೆ ಕೊಟ್ಟರೆ, ಈ ರೀತಿಯಾದಂಥ ಆಲೋಚನೆ ಗಾಂಧೀಜಿಯವ್ರದ್ದು ಇತ್ತು ಅಂತ ಅಂದರೆ ನಮ್ಮ ಆಲೋಚನೆಗೆ ಒಂದು ಮಹತ್ವ ಬಂದಂಗೆ ಆಗುತ್ತೆ. ಅದು ಗಾಂಧೀಜಿಯವರ ಸಮಾನಕ್ಕೆ ನಮ್ಮನ್ನು ನಾವೇ ಒಯ್ದಿಟ್ಕೊಂಡಂಗೆ ಆಗುತ್ತೆ. ಸೊ ಆ ರೀತಿಯಾಗಿ ನಮ್ಮ ಆಲೋಚನೆಗಳನ್ನ ಮೊದಲು ಹೇಳಿಬಿಟ್ಟು ಒಂದು ಕಮಿಟಿ ಹೆಸರು ಅಥವಾ ಇನ್ನೂ ಯಾವುದೋ ವ್ಯಕ್ತಿ ಅದನ್ನು ಹೇಳಿರುವಂಥ ಹೆಸರು ಬರೆದ್ರೆ ಅದಕ್ಕೊಂದು ಬೆಂಬಲವನ್ನು ನಾವು ಕೊಡ್ತಾ ಇರ್ತೀವಿ. ಅದೇ ರೀತಿಯಾಗಿ SDGಗಳು ಅಂತ ಇದೆ. ನೆಕ್ಸ್ಟ್ SDG ಅಂತ ಅಂದರೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ಸ್ ಗೋಲ್ಸ್ ಅಂತ, ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಕನ್ನಡದಲ್ಲಿ ನಾವು ಕರಿತೀವಿ. ಸೊ ಇಲ್ಲಿ ಇರುವಂಥ ಅಂಶಗಳನ್ನು ನಾವು ಯಾವುದಾದರೂ ಪ್ರಬಂಧದಲ್ಲಿ ಬಳಸ್ಕೋಬಹುದಾ ಅನ್ನುವಂಥದ್ದನ್ನು ಮೊದಲು ನಾವು ನೋಡಬೇಕು. ಹಾಗಿದ್ದಲ್ಲಿ ಆ ಒಂದು ಗೋಲ್ ಸಂಖ್ಯೆ ಏನು, ಅದೇನು ಹೇಳುತ್ತೆ ಅನ್ನುವಂಥದ್ದನ್ನು ಸಹಿತ ನಾವು ಬರೆದಿಟ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಡೇಟಾ ಆ್ಯಂಡ್ ರಿಪೋರ್ಟ್ ಅಂತ ಹೇಳಿದ್ದೀವಿ ನಾವು. ಸೊ ಡೇಟಾ ಆ್ಯಂಡ್ ರಿಪೋರ್ಟ್ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ
ಒಂದು ಕೆಲವೊಂದು ಡೇಟಾಗಳು ನಮ್ಮ ಹತ್ರ ಇರಬೇಕು. ಫಾರ್ ಎಕ್ಸಾಂಪಲ್, ಸಾಕ್ಷರತೆ ಎಷ್ಟಿದೆ, 74% ಇದೆ ಇಂಡಿಯಾದಲ್ಲಿ. ಮಹಿಳೆಯದೆಷ್ಟು, ಪುರುಷರದೆಷ್ಟು, ಕೆಲವೊಂದು ಅತಿ ಹೆಚ್ಚಿರುವಂಥ ಸ್ಟೇಟ್ಗಳು ಯಾವುವು, ಕೇರಳದಲ್ಲಿ ಹೆಚ್ಚಿದೆ, ಬಿಹಾರಲ್ಲಿ, ಯು ಪಿಯಲ್ಲಿ ಕಡಿಮೆ ಇದೆ. ಸೊ ಈ ರೀತಿಯಾದಂಥ ಫ್ಯಾಕ್ಟ್ಸ್ಗಳನ್ನ ಬರೆದಿಟ್ಕೋಬೇಕು. ಯಾಕಂದ್ರೆ ನಮ್ಮ ಎಸ್ಸೆ ಬರೆಯುವಾಗ ಒಂದು ಆಲೋಚನೆಗಳನ್ನು ನಾವು ಹರಿಬಿಡುವಾಗ ಅದಕ್ಕೆ ಪೂರಕವಾಗಿ ಇದನ್ನು ಬಳಸ್ಕೋಬೋದು, ದತ್ತಾಂಶಗಳನ್ನು ನಾವು ಬಳಸ್ತಾ ಹೋಗಬೇಕಾಗುತ್ತೆ. ರಿಪೋರ್ಟ್ ಅಂತ ಅಂದಾಗ, ರಿಪೋರ್ಟ್ ಅಂತ ಯಾವುದೋ ವರ್ಲ್ಡ್ ಬ್ಯಾಂಕು ಅಥವಾ ಇನ್ಯಾವುದೋ UNDPನೋ ಕೊಡುವಂಥ ರಿಪೋರ್ಟ್ ಆಗಲಿ, ಸೂಚ್ಯಂಕಗಳಾಗಲಿ, ಅವುಗಳನ್ನು ನಾವು ಬಳಸ್ಕೋಬಹುದು. ಇಲ್ಲಿ ಎಜುಕೇಷನ್ ಅಂತ ಬಂದಾಗ ನಾವು ಮಾನವ ಅಭಿವೃದ್ಧಿ ಸೂಚ್ಯಂಕ, ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನು ಕರಿತೀವಿ, ಅದನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಅಲ್ಲಿ ನಾವು ಕೆಳಗಿದ್ದೀವಿ, ಅದನ್ನು ಹೇಗೆ ವೃದ್ಧಿಸುವುದು, ಅಲ್ಲಿ ಶಿಕ್ಷಣವೂ ಕೂಡ ಒಂದು ಅಂಶ ಇದೆ ಅದರಲ್ಲಿ. ಸೊ ಇದನ್ನು ಸಹಿತ ನಾವು ಬರೆದಿಟ್ಕೋಬೇಕು. ನೆಕ್ಸ್ಟು ಬುಕ್ಸ್ ನೇಮ್ಸ್ ಅಂತ ಇದೆ. ನೀವು ಯಾವುದಾದ್ರೂ ಬುಕ್ಸ್ ಓದಿದರೆ ಆ ಬುಕ್ಸಲ್ಲಿ ಅವ್ರು ಏನಾದರೂ ಶಿಕ್ಷಣದ ಬಗ್ಗೆ ಹೇಳಿದರೆ, ಫಾರ್ ಎಕ್ಸಾಂಪಲ್ ಯಾರೋ ಅಮರ್ತ್ಯ ಸೇನ್ ಬಗ್ಗೆ ಓದಿರ್ತೀರಿ, ಅವ್ರದ್ದು ಅನ್ಸರ್ಟನ್ ಗ್ಲೋರಿ ಆಫ್ ಇಂಡಿಯಾ ಅಂತ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅವ್ರು ಶಿಕ್ಷಣದ ಬಗ್ಗೆ ಏನೋ ಒಂದು ಹೇಳಿದ್ದಾರೆ. ಸೊ ಆ ಆಲೋಚನೆಯನ್ನು ನೀವು ಅಮರ್ತ್ಯ ಸೇನ್ ಹೇಳಿದಾರಂತ ಬರಿಬಾರ್ದು, ಮುಂಚೆನೆ ನಿಮ್ಮ ಆಲೋಚನೆಯಾಗಿ ಬರೆದು ಅದಕ್ಕೆ ಅಮರ್ತ್ಯ ಸೇನನ ಪುಸ್ತಕದಲ್ಲಿಯೂ ಸಹ ಅವರು ಇದೇ ರೀತಿಯಾದಂತಹ ವಾದವನ್ನು ಮಂಡಿಸ್ತಾರೆ ಅಂತ ನೀವು ಹೇಳಿದಾಗ ಅದಕ್ಕೊಂದು ತೂಕ ಘನತೆ, ನಿಮ್ಮ ಆಲೋಚನೆಗೆ ಒಂದು ತೂಕ ಘನತೆಯನ್ನು ತಂದುಕೊಡ್ತಿರ್ತೀವಿ. ಸೊ ನಾವು ಹೇಳುವುದಿಷ್ಟೇ, ನಮ್ಮ ಸ್ವಂತ ಆಲೋಚನೆಗಳಂತ ಏನೂ ಇರುವುದಿಲ್ಲ ಹೆಚ್ಚಾಗಿ ಪ್ರಬಂಧದಲ್ಲಿ. ನಾವು ಅಲ್ಲಿ ಇಲ್ಲಿ ಓದಿದ್ದು ನ್ಯೂಸ್ ಪೇಪರಲ್ಲಿ ಓದಿರ್ಬೋದು, ಅಥವಾ ಇಷ್ಟು ಶಿಫಾರಸುಗಳಲ್ಲಿ ಓದಿರ್ಬೋದು, ಅಥವಾ ಇನ್ನೊಬ್ಬ ಫ್ರೆಂಡ್ಸಿಂದ ಕೇಳಿರ್ಬೋದು, ಅಥವಾ ನಮ್ಮ ಶಿಕ್ಷಕರಿಂದ ಕೇಳಿ ಕಲ್ತಿರ್ಬೋದು, ಅಥವಾ ನೆಕ್ಸ್ಟು ಎಲ್ಲೋ ಓದಿ ತಿಳ್ಕೊಂಡಿರ್ಬೋದು. ಇದೆಲ್ಲ ನಮ್ಮ ಆಲೋಚನೆಗಳು. ಆ ನಮ್ಮ ಆಲೋಚನೆಗಳನ್ನು ಬರೆದಾಗ ಅದಕ್ಕೆ ಬೆಂಬಲವಾಗಿ ಈ ರೀತಿಯಾಗಿ ನಾವು ಬಳಸ್ಬೋದು, ಬುಕ್ಸ್ ನೇಮ್ಸನ್ನು ಬಳಸ್ಬೋದು. ಈಗ ನೀವು ಆರ್ಥಿಕತೆಯ ಬಗ್ಗೆ, ಆರ್ಥಿಕತೆ ಯಾವುದೋ ಒಂದು ವಾದವನ್ನು ಮಂಡನೆ ಮಾಡ್ತಾ ಇರ್ತೀರಿ, ಅಭಿವೃದ್ಧಿ ದರ ಎಷ್ಟು ಪ್ರಮುಖ ಆಗ್ತದೆ ಆರ್ಥಿಕತೆಯಲ್ಲಿ ಅಂತ. ಆ ಟೈಮಲ್ಲಿ ನೀವು ಕೆಲವೊಂದು ಅರ್ಥಶಾಸ್ತ್ರಜ್ಞರನ್ನು ಬಳಸ್ಕೋಬಹುದು. ರಾಮ್ ರಂಜನ್ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರೆ. ನೊಬೆಲ್ ವಿಜೇತ ಯಾವುದಾದ್ರೂ ಎಕನಾಮಿಸ್ಟ್ ಇದ್ದರೆ ನಿಮ್ಗೆ ಹೆಸರು ಗೊತ್ತಿದ್ರೆ ಅದನ್ನು ಬಳಸ್ಕೋಬಹುದು, ಇದೇ ರೀತಿಯಾಗಿ ಹೇಳಿದ್ದಾರೆ ಅಂತ. ಸೊ ನೆಕ್ಸ್ಟ್ ಗೌರ್ಮೆಂಟ್ ಸ್ಕೀಮ್ಸ್, ನೀವು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಆ, ಸರ್ಕಾರದ ಯೋಜನೆಗಳು ಏನೇನಿದಾವ ಆ ಯೋಜನೆಗಳನ್ನು ನಾವು ಹೇಗೆ ಬಳಸ್ಕೋಬಹುದು ಅನ್ನುವಂಥ ದೃಷ್ಟಿಯಿಂದ ನಾವು ಕೆಲವೊಂದು ಯೋಜನೆಗಳನ್ನ ಲಿಸ್ಟ್ ಮಾಡಿ ಇಟ್ಕೋಬೇಕಾಗ್ತದೆ. ಸೊ ಗುಡ್ ಪ್ರಾಕ್ಟೀಸಸ್ ಅಂದಾಗ ಯಾವುದಾದ್ರೂ ಉತ್ತಮ ಅಂಶಗಳು ಈಗಾಗಲೇ ಇಲ್ಲಿ ಅಳವಡಿಸಿಕೊಂಡಿದ್ದರೆ, ಯಾವುದಾದ್ರೂ ರಾಜ್ಯ ಆಗಲಿ ಅಥವಾ ದೇಶ ಆಗಲಿ ಅಥವಾ ಒಂದು ಕಮ್ಯುನಿಟಿ ಆಗಲಿ, ಯಾರಾದರೂ ಉತ್ತಮ ಅಂಶಗಳನ್ನು ಪ್ರಾಕ್ಟೀಸ್ ಆಗಿ ಬಳಸ್ಕೊಂಡಿದ್ರೆ ಅಂಥವುಗಳನ್ನು ನಾವು ಬಳಸ್ಕೋಬೇಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಗುಡ್ ಪ್ರಾಕ್ಟೀಸಸ್ ಅಂದಾಗ ಈಗ ನಾನು ಶಿಕ್ಷಣದ ಬಗ್ಗೆನೇ ಮಾತಾಡ್ತಾ ಇದ್ದೆ. ಶಿಕ್ಷಣ ಬಗ್ಗೆ ಮಾತಾಡಬೇಕಾದ್ರೆ ಶಿಕ್ಷಣದಲ್ಲಿ ಉತ್ತಮವಾಗಿ ಯಾರ ಅಂಶಗಳನ್ನು ನಾವು ನೋಡಿದಾಗ, ಈಗ ಡೆಲ್ಲಿ ಸ್ಕೂಲ್ ಆಫ್ ಶಿಕ್ಷಣ ಅಥವಾ ಡೆಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಅಲ್ಲಿ ಬಂದಿರುವಂತಹ ಹ್ಯಾಪಿನೆಸ್ ಕರಿಕ್ಯುಲಮ್ ಹಾಗೂ ಅವರ ಮೂಲಭೂತ ಸೌಕರ್ಯವನ್ನು ರೂಪಿಸುವ ವಿಧಾನವಾಗಲಿ, ಅದೆಲ್ಲ ಗುಡ್ ಪ್ರಾಕ್ಟೀಸಸ್. ಯಾಕಂದರೆ ನ್ಯಾಷನಲ್ಲೇ ಅದನ್ನು ಐಡೆಂಟಿಫೈ ಮಾಡಿದ್ದಾರೆ, ಒಂದು ಉನ್ನತವಾದಂತಹ ಅಭಿವೃದ್ಧಿ ಆಗಿದೆ ಡೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅನ್ನುವಂಥದ್ದು. ಸೊ ಅದನ್ನು ನಾವು ಗಮನಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಕಂಪ್ಯಾರಿಸನ್ಸ್ ಕೂಡ ಮಾಡಬೇಕಾಗ್ತದೆ. ಇಂಟರ್ನ್ಯಾಷನಲ್ ಕಂಪ್ಯಾರಿಸನ್ಸ್ ನಮಗೆ ಗೊತ್ತಿದ್ದರೆ ಶಿಕ್ಷಣದ ಬಗ್ಗೆ, ಅಥವಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಾವು ಏನಾದ್ರು ಓದಿದರೆ ಅಲ್ಲಿ ಬೇರೆ ದೇಶಗಳು ಹೇಗಿದಾವ, ನಮ್ಮ ದೇಶ ಹೇಗಿದೆ, ಮುಖ್ಯವಾಗಿ ಬೇರೆ ಯಾವುದೇ ದೇಶಕ್ಕೆ ನಾವು ಕಂಪೇರ್ ಮಾಡದೇ ಇದ್ದರೂ ಸಹಿತ ನಮ್ಮ ದೇಶ ಹಾಗೂ ನಮ್ಮ ಸೌತ್ ಏಷ್ಯನ್ ಕಂಟ್ರೀಸ್ ಅಂತ ಏನು ಕರಿತೀವಿ, ಸುತ್ತಮುತ್ತಲಿನ ದೇಶಗಳು ಅಭಿವೃದ್ಧಿಯ ದಾರಿಯಲ್ಲಿ ಒಂದೇ ಸಮನಾಗಿ ಇರುವ ದೃಷ್ಟಿಯಿಂದ ನಾವು ಕಂಪ್ಯಾರಿಸನ್ ಮಾಡಬಹುದು. ಅಥವಾ ಬದಲಾವಣೆ ಬಯಸುತ್ತಿರುವಂತಹ ಬ್ರಿಕ್ಸ್ ನೇಷನ್ಗಳು ಒಂದೇ ರೀತಿಯಾಗಿರುವುದರಿಂದ ಅದನ್ನೂ ಸಹಿತ ನಾವು ಗಮನಿಸಬಹುದು. ಸೊ ಇದೆಲ್ಲ ಪ್ರಬಂಧ ಬರೆಯಲು ಕಚ್ಚಾ ವಸ್ತುಗಳು. ಇದನ್ನು ಲಿಸ್ಟ್ ಮಾಡ್ಕೋಬೇಕು. ರಫ್ ಪೇಜಸಲ್ಲಿ ನಮಗೆ ಕಾಣಿಸ್ಬೇಕಾಗಿರುವಂತಹದ್ದು ಇಷ್ಟೇ. ಇದನ್ನು ನಾವು ಎಸ್ಸೆಯಲ್ಲಿ ಹೇಗೆ ಬಳಸ್ಬೋದು ಅಂತ ಮುಂದಿನ ಆಲೋಚನೆಗಳು ನಾವು ಮಾಡಬೇಕಾಗುತ್ತದೆ. ಸೊ ಎಜುಕೇಷನ್ ಬಗ್ಗೆ ಅಂತ ಕೇಳಿದರೆ ಇಷ್ಟೆಲ್ಲ ಇರಬೇಕು. ಸೊ ನಾವು ಯಾವುದೇ ರೀತಿಯಾಗಿ ಸ್ಟ್ರಕ್ಚರ್ ಮಾಡಿದರೂ ಸಹಿತ, ಯಾವುದೇ ರೀತಿಯಾಗಿ ಐಡಿಯಾಗಳನ್ನು ಹರಿಬಿಟ್ಟರೂ ಸಹಿತ ಆ ಐಡಿಯಾಗಳಲ್ಲಿ ನಾವು ಇಲ್ಲಿ ಲಿಸ್ಟ್ ಮಾಡಿರುವಂಥ ಕೋಟ್ಸ್ಗಳ ಬಳಕೆ ಆಗ್ತಾ ಇರಬೇಕು, ಈ ಡೇಟಾ ಬಳಕೆ ಆಗ್ತಾ ಇರಬೇಕು, ಈ ಕಮಿಟಿಗಳ ಹೆಸರು ಬಳಕೆ ಆಗ್ತಾ ಇರಬೇಕು, ಈ ಗೌರ್ಮೆಂಟ್ ಸ್ಕೀಮ್ಸ್ ಬಳಕೆ ಆಗ್ತಾ ಇರಬೇಕು, ಈ ಗುಡ್ ಪ್ರಾಕ್ಟೀಸಸ್ ಬಳಕೆ ಆಗ್ತಾ ಇರಬೇಕು. ಇವೆಲ್ಲವೂ ಸಹಿತ ಈಗ ನಾವು ಒಂದು ನಾರ್ಮಲ್ ಆಗಿ ಅಡಿಗೆ ಮಾಡಿದಾಗ ಹಾಕುವಂಥ ವಿಶಿಷ್ಟ ಮಸಾಲೆ ಪದಾರ್ಥಗಳು. ಈಗ ನೀವು ಏನೋ ಒಂದು ಮಾಡ್ತಾ ಇರ್ತೀರಿ, ರೈಸ್ ಬಾತ್ ಮಾಡ್ತಿರ್ತೀರಿ, ಬರೀ ನಮ್ಮ ಐಡಿಯಾಗಳು ಬರೀ ರೈಸ್ ಇದ್ದಂಗೆ ಅದರಲ್ಲಿ. ಬಟ್ ಅದರಲ್ಲಿ ನೀವು ಹಾಕುವಂತಹ ಮಸಾಲೆ ಆಗ್ಬೋದು, ಅಥವಾ ಅದರಲ್ಲಿ ಹಾಕುವಂತಹ ಪೊಟ್ಯಾಟೊ ಆಗ್ಬೋದು, ಬೀನ್ಸ್ ಆಗ್ಬೋದು, ಅಥವಾ ಮತ್ತೊಂದು ಬ್ರೆಡ್ ಆಗ್ಬೋದು, ಈ ಥರ ಏನು ಎಡಿಟಿವ್ಸ್ ಹಾಕ್ತಿರಲ್ಲ ಇದೆಲ್ಲ ಎಡಿಟಿವ್ಸ್, ಕೋಟ್ಸ್ ಅದಕ್ಕೆ ಎಡಿಟಿವ್ಸ್ ಆಗುತ್ತೆ.
ಇದೆಲ್ಲ ಟೇಸ್ಟ್ ತಂದು ಕೊಡುತ್ತೆ. ಎಕ್ಸಾಮಿನರ್ ನಿಮ್ಮ ಎಸ್ಸೆಯನ್ನು ಓದ್ತಿರ್ಬೇಕಾದ್ರೆ ಅವ್ನಿಗೊಂದು ಪ್ಲೇನ್ ಎಸ್ಸೆ ಅಂತ ಅನ್ಸಲ್ಲ, ಬರೀ ಐಡಿಯಾಗಳು ಅನ್ಸಲ್ಲ. ಅದಕ್ಕೆ ತನ್ನದೇ ಆದಂಥ ಫ್ಯಾಕ್ಟ್ಸ್ಗಳ ಬೆಂಬಲ ಇದೆ. ಬೇರೆಯವರ ಕೋಟ್ಸ್ಗಳನ್ನು ಬಳಸಿದ್ದಾರೆ, ಡೇಟಾಗಳನ್ನು ಬಳಸಿದ್ದಾರೆ, ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಬಳಸಿದ್ದಾರೆ, ಸೊ ಬೆಸ್ಟ್ ಪ್ರಾಕ್ಟೀಸಸ್ಗಳನ್ನು ಬಳಸಿದ್ದಾರೆ. ಸೊ ಇಷ್ಟು ವೈವಿಧ್ಯಮಯವಾಗಿ ಬಳಸೋದ್ರಿಂದ ಆ ಪ್ರಬಂಧಕ್ಕೆ ತನ್ನದೇ ಆದಂತಹ ಒಂದು ಟೇಸ್ಟ್ ಬರುತ್ತೆ. ಆ ಟೇಸ್ಟನ್ನು ನೀವು ರೂಪಣೆ ಮಾಡಲು ಅತಿ ಮುಖ್ಯವಾಗಿ ಗಮನ ವಹಿಸಬೇಕಾದಂತಹ ಇಷ್ಟು ಅಂಶಗಳ ಇದನ್ನು ಒಂದು ಲಿಸ್ಟ್ ಬರ್ಕೊಂಡು ನೀವು ಬಾಯಿಪಾಠ ಮಾಡ್ಕೊಂಡೇ ಬಿಡಬೇಕು. ಸೊ ನೀವು ಲಾಸ್ಟಿಗೆ ಹೋದಾಗ ನೀವು ಈ ಲಿಸ್ಟ್ ಟಕ ಅಂತ ಬರೆದ್ಬಿಡಬೇಕು. ಕೋಡ್ಸು, ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸು, ಕಮಿಟೀಸು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು, ಡೇಟಾ, ಬುಕ್ಸ್ ನೇಮ್ಸು, ಗೌರ್ಮೆಂಟ್ ಸ್ಕೀಮ್ಸು, ಈ ರೀತಿಯಾಗಿ ನೀವು ಹೆಡ್ಡಿಂಗ್ ಹಾಕೊಂಡ್ಬಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟರೆ ನೀವು ಅಲ್ಲಿ ಸ್ಪೇಸ್ ಫಿಲ್ ಮಾಡ್ಕೋಬೋದು, ಇದನ್ನೆಲ್ಲ ಬರಿತೀನಿ ನಾನು ಇದರಲ್ಲಿ ಅಂತ. ಸೊ ಇಷ್ಟು ಅಂಶಗಳನ್ನು ಇಲ್ಲಿ ನೀವು ಗಮನಿಸ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಪ್ರಬಂಧದಲ್ಲಿ ಮಾಡಬಾರದಂತಹ ತಪ್ಪುಗಳು ಯಾವುದಪ್ಪ ಅಂತ ಕೆಲವೊಂದು ಒಂದು ಪ್ರಮುಖವಾಗಿ ನಾವೆಲ್ಲ ಮಾಡುವಂತಹ ತಪ್ಪಂತ ಏನಂದರೆ, ದೇರ್ ಇಸ್ ಓನ್ಲಿ ಒನ್ ವೇ ಟು ರೈಟ್ ಎಸ್ಸೆ ಅಂತ ಕೆಲವರು ಹೇಳ್ತಾರೆ. ಸೊ ಒನ್ ವೇ ಇಲ್ಲವೇ ಇಲ್ಲ. ಪ್ರಬಂಧವನ್ನು ಒಂದೇ ರೀತಿಯಾಗಿ ನಾನು ಬರಿತೀನಿ ಅನ್ನುವಂತಹದ್ದು ಅತ್ಯಂತ ತಪ್ಪಾದಂತಹ ಒಂದು ಆಲೋಚನೆ. ಸೊ ಪ್ರಬಂಧ ಬರೆಯೋದಕ್ಕೆ ಸಾವಿರ ವಿಧಾನಗಳಿದಾವೆ, ಅದು ನಮ್ಮ ಶೈಲಿಯ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತದೆ. ಈಗ ನೀವೇ ಒಂದು ವಿಚಾರ ಮಾಡಿರಿ, ಕಾದಂಬರಿಯನ್ನು ಬರೆಯೋದಕ್ಕೆ ಒಂದೇ ರೀತಿಯಾದಂತಹ ವಿಧಾನ ಇಲ್ಲ. ಕುವೆಂಪು ಅವರ ಕಾದಂಬರಿ ಭಿನ್ನವಾಗಿರ್ತದೆ, ಬೇಂದ್ರೆ ಅವ್ರದ್ದು ಅದೇ ರೀತಿಯಾಗಿ ನೀವು ಚಂದ್ರಶೇಖರ್ ಕಂಬಾರ್ ಅವ್ರದ್ದು, ಚಂಪಾ ಅವ್ರದ್ದು ಎಲ್ಲರದ್ದು ಓದಿದಾಗ ಅವ್ರದ್ದೇ ಆದಂತಹ ಸ್ಟೈಲ್ ಇರ್ತದೆ. ಸೊ ಇಲ್ಲಿ ನೀವು ಬೇರೆಯವರ ಸ್ಟೈಲನ್ನು ಫಾಲೋ ಮಾಡೋದಕ್ಕಿಂತ ನಿಮ್ಮದೇ ಆದಂತಹ ಸ್ಟೈಲನ್ನು ಫಾಲೋ ಮಾಡಬೇಕು. ಯಾವ ರೀತಿಯಾಗಿ ನಿಮ್ಮ ಆಲೋಚನೆಗಳನ್ನು ಹರಿಬಿಡ್ತೀರಿ, ಅದನ್ನು ಹೇಳುವಂತಹ ವಿಧಾನ ಹೇಗಿದೆ, ಅದು ತಮ್ಮದೇ ಆದಂತಹ ಒಂದು ಆಲೋಚನೆಯನ್ನು ನೀವು ಹರಿಬಿಡ್ರಿ. ಸೊ ನೋ ಪ್ರಿಪೇರ್ಡ್ ಎಸ್ಸೆ. ನೀವು ಪ್ರಿಪೇರ್ಡ್ ಎಸ್ಸೆ ಏನಾದ್ರು ಮಾಡ್ಕೊಂಡು ಹೋದರೆ ಯು ಪಿ ಎಸ್ ಸಿಗೆ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯ ಆಗೋದಿಲ್ಲ. ಯಾಕಂದರೆ ಆ ಟಾಪಿಕ್ಗಳನ್ನು ನಮಗೆ ಗೆಸ್ ಮಾಡೋಕ್ಕಾಗಂಗಿಲ್ಲ. ಯು ಪಿ ಎಸ್ ಸಿಲಿ ಯಾವ ರೀತಿಯಾದಂತಹ ಟಾಪಿಕ್ಗಳ ಕೇಳ್ತಾರಂತ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಯಾವುದೇ ಪ್ರಿಪೇರ್ಡ್ ಎಸ್ಸೆ ನಾವು ಒಂದು ಒತ್ತಾಯದಿಂದ ಅಲ್ಲಿ ತುಂಬ್ತಾ ಇರ್ತೀವಿ ಹೊರತಾಗಿ ಅವ್ರು ಏನು ಕೇಳಿರ್ತಾರ ಅದಕ್ಕೆ ಪೂರಕವಾಗಿ ಅದು ಎಸ್ಸೆ ಬರೋಂಗಿಲ್ಲ. ಸೊ ಅದಕ್ಕಾಗಿ ನಾನು ಹೇಳಿದ್ದು ಎಸ್ಸೆಗೆ ಪ್ರಿಪೇರ್ಡ್ ಎಸ್ಸೆ ಇರಬಾರ್ದು. ಪ್ರಿಪೇರ್ಡ್ ರಾ ಮೆಟೀರಿಯಲ್ಸ್ ಅಂತ ಏನು ನಾವು ಹೇಳಿದ್ವಲ್ಲ, ಕೋಡ್ಸು, ಸ್ಟ್ಯಾಟ್ಸು, ಅದೇ ರೀತಿಯಾಗಿ ಸ್ಕೀಮ್ಸು, ಅದೇ ರೀತಿಯಾಗಿ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್, ಈ ರೀತಿಯಾಗಿ ಪುಸ್ತಕಗಳ ಹೆಸರುಗಳು ಇವೆಲ್ಲ ನಮ್ಮ ರಾ ಮೆಟೀರಿಯಲ್ಸ್. ಅದನ್ನು ಪ್ರಿಪರೇಷನ್ ಮಾಡೋದಕ್ಕೆ ನಾವು ಹೆಚ್ಚಿನ ಸಮಯವನ್ನು ವಹಿಸಬೇಕು ಹೊರತಾಗಿ ಒಂದು ಟಾಪಿಕ್ಕಿಗೆ ಎಸ್ಸೆ ಬರೆಯೋದಕ್ಕೆ ಯಾವತ್ತೂ ಸಹಿತ ಪ್ರಯತ್ನ ಮಾಡಿ ಅದನ್ನು ಬಾಯಿಪಾಠ ಮಾಡೋದಕ್ಕೆ ಹೋಗಬಾರ್ದು. ಸೊ ನಾನು ಹೇಳೋದಿಷ್ಟೇ, ಹೆಲ್ತು, ಎಜುಕೇಷನ್ನು, ವುಮೆನ್ ಎಂಪವರ್ಮೆಂಟು, ಟೂರಿಸಮ್ಮು, ಟೆಕ್ನಾಲಜಿ, ಈ ರೀತಿಯಾಗಿ ಕೆಲವೊಂದು ಅಂಶಗಳೇನಿದಾವಲ್ಲ, ಈ ಅಂಶಗಳನ್ನು ಗುರ್ತಿಸ್ಕೊಂಡು ಅದರ ಮೇಲೆ ನಮಗೆ ಬೇಕಾದಂತಹ ಕೋಡ್ಸು, ಡೇಟಾ, ಗೌರ್ಮೆಂಟ್ ಸ್ಕೀಮ್ಸು ಇದೆಲ್ಲವನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕಾಗುತ್ತದೆ. ಸೊ ಅದೇ ಒಂದು ಎಸ್ಸೆಯನ್ನು ರೂಪಿಸಿಕೊಳ್ಳುವಂತಹ ಒಂದು ರೀತಿ ಹೊರತಾಗಿ ಒಂದು ಎಸ್ಸೆಯನ್ನು ತಯಾರು ಮಾಡುವಂಥದ್ದಲ್ಲ. ಸೊ ಪ್ರಬಂಧದಲ್ಲಿ ಮಾಡಬಾರ್ದಂಥ ಮತ್ತೊಂದು ಏನಂದರೆ ಅನೌಚಿತ್ಯ. ಪ್ರಬಂಧಕ್ಕೆ ಅವಶ್ಯಕತೆ ಇಲ್ಲದೇ ಇದ್ದರೂ ಸಹಿತ ನಮಗೆ ಗೊತ್ತಿದೆ ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು ಪ್ರಬಂಧದಲ್ಲಿ ಒತ್ತಾಯಪೂರ್ವಕವಾಗಿ ಕೆಲವೊಂದು ಅಂಶಗಳನ್ನ ತಂದು ತುಂಬುತ್ತಾ ಇರ್ತೀವಿ. ಅದನ್ನು ಸ್ಟಾಪ್ ಮಾಡಬೇಕು. ಸೊ ಒತ್ತಾಯಪೂರ್ವಕವಾಗಿ ಏನೂ ತುಂಬಕ್ಕೆ ಪ್ರಯತ್ನ ಪಡಬಾರ್ದು. ಹೊರತಾಗಿ ಪ್ರಬಂಧ ಒಂದು ಮುಕ್ತವಾಗಿ ಹರಿಯುವಂತಹ ನದಿಯಂತೆ, ಅದು ಯಾವ ರೀತಿಯಾಗಿ ಹರಿತದೋ ಅದಕ್ಕೆ ತನ್ನದೇ ಆದಂತಹ ದಾರಿಯಲ್ಲಿ ಹರಿಯಲು ನಾವು ಅವಕಾಶವನ್ನು ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ಅದು ತನ್ನ ಸೊಗಸನ್ನು ತೋರಿಸುತ್ತೆ ಹೊರತಾಗಿ ಒತ್ತಾಯಪೂರ್ವಕವಾಗಿ ಏನಾದರೂ ನಾವು ತುಂಬಕ್ಕೆ ಹೋಗಿದ್ರೆ ಅದು ಅನೌಚಿತ್ಯ ಅಂತ ಕರಿತೀವಿ ನಾವು. ಅಲ್ಲಿ ಅನೌಚಿತ್ಯಕ್ಕೆ ಎಡೆ ಮಾಡಿಕೊಡ್ತದೆ. ಅದು ಎಕ್ಸಾಮಿನರ್ಗೆ ಅಷ್ಟೊಂದು ಖುಷಿಯನ್ನು ತಂದು ಕೊಡಂಗಿಲ್ಲ. ಮತ್ತೊಂದು ನಾವು ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳೆಂದರೆ, ಪ್ರಬಂಧದಲ್ಲಿ ನೀವು ಎಷ್ಟು ಸಿಂಪಲ್ ಮಾಡ್ತೀರಿ ಎಸ್ಸೆಯನ್ನು ಅಷ್ಟು ನಿಮಗೆ ಹೆಚ್ಚು ಅಂಕಗಳನ್ನು ಸಿಗ್ತಾವೆ. ಎಕ್ಸಾಮಿನರ್ 10 ನಿಮಿಷದಲ್ಲಿ ಓದಿ ನಿಮ್ಮ ಪ್ರಬಂಧವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ಅವನಿಗೆ ಹೆಚ್ಚು ಅಂಕಗಳು ಕೊಡ್ತಾನೆ. ಅದೇ ನೀವು 20 ನಿಮಿಷ ಅವ್ನಿಗೆ ಅರ್ಥ ಮಾಡ್ಕೊಳ್ಳೋಕೆ ಕಾಂಪ್ಲೆಕ್ಸ್ ಮಾಡಿಬಿಟ್ಟು ಎಷ್ಟು ಕಾಂಪ್ಲೆಕ್ಸ್ ಮಾಡ್ತೀರಿ ಅಷ್ಟು ಕಡಿಮೆ ಅಂಕಗಳು ನಿಮ್ಗೆ ಕೊಡ್ತಾವೆ. ಪ್ರಬಂಧ ಸಿಂಪಲ್ ಆಗಿರಬೇಕು. ಒಂದು ಪ್ಯಾರಾ ಆದಮೇಲೆ ಒಂದು ಪ್ಯಾರಾ ಅವ್ನಿಗೆ ಈಸಿಯಾಗಿ ಐಡಿಯಾಗಳು ಓದೋದಕ್ಕೆ ಇಷ್ಟ ಆಗ್ತಾ ಹೋಗಬೇಕು. ಸೊ ಅವನು ಅರ್ಥೈಸಿಕೊಳ್ಳೋದಕ್ಕೆ ಸರಳವಾದ ವಿಧಾನವನ್ನಿರಬೇಕು. ಯಾವುದೇ ರೀತಿಯಾದ ಕಾಂಪ್ಲೆಕ್ಸಿಟಿ ಇರೋದಿಲ್ಲ. ಸೊ ಎಷ್ಟು ಸಿಂಪಲ್ ಆಗಿರುತ್ತೆ ಅಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಪ್ರಬಂಧದಲ್ಲಿ ಬರುತ್ತೆ. ಎಷ್ಟು ಸಿಂಪಲ್ ಲ್ಯಾಂಗ್ವೇಜ್ ಇರುತ್ತೆ ಅಷ್ಟು ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮಗೆ ಪ್ರಬಂಧದಲ್ಲಿ ಬರುತ್ತೆ.
ಸೊ ಆ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕು ಹೊರತಾಗಿ ಸಂಕೀರ್ಣ ಮಾಡುವುದಕ್ಕಲ್ಲ. ಸೊ ಎಕ್ಸಾಮಿನರಿಗೆ ಅರ್ಥ ಆಗದೇ ಇರುವಂಥ ರೀತಿಯಲ್ಲಿ ಏನಾದರೂ ಬರೆದ್ರೆ ಖಂಡಿತವಾಗಿಯೂ ನಮಗೆ ಉತ್ತಮ ಅಂಕಗಳು ಬರೋದಿಲ್ಲ. ಎಕ್ಸಾಮಿನರ್ಗೆ ಯಾವ ರೀತಿಯಾಗಿ ಸರಳವಾಗಿ ಅರ್ಥ ಆಗ್ತದಲ್ಲ ಆ ರೀತಿಯಾಗಿ ಬರೆದ್ರೆ ನಮಗೆ ತುಂಬ ಅತ್ಯುನ್ನತವಾದಂತಹ ಅಂಕಗಳನ್ನು ನಾವು ಇಲ್ಲಿ ಗಳಿಸಬಹುದು. ಸೊ ಇನ್ನು ನೆಕ್ಸ್ಟು ಒಂದು ಉದಾಹರಣೆಯನ್ನು ನೋಡೋಣ ಅಂತ ನಾನು ಹೇಳಿದೆ ನಿಮಗೆ ಮುಂಚೆನೆ. ಸೊ ಯಾವ ರೀತಿಯಾಗಿ ನಾವು ಬರಿಬಹುದು ಅಂತ. ಸೊ ಇಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಇಸ್ ಅ ಮಿತ್ ಆರ್ ರಿಯಾಲಿಟಿ ಅಂತ ಕೇಳಿದ್ದಾರೆ. ಸೊ ಕೋಆಪರೇಟಿವ್ ಫೆಡರಲಿಸಮ್ ಅಂತ ಅಂದರೆ ಸಹಕಾರ ಒಕ್ಕೂಟ ಇದೊಂದು ಕಟ್ಟುಕತೆಯ ಅಥವಾ ಸತ್ಯವಾಗಿ ಭಾರತದಲ್ಲಿ ನಡೀತಿದೆಯಾ ಅನ್ನುವಂಥದ್ದನ್ನು ನಮ್ಮ ಪ್ರಬಂಧದಲ್ಲಿ ಕೇಳಿರುವಂತಹದ್ದು. ಸೊ ಇನ್ನೊಂದು ಅಂಶವನ್ನು ನಾನು ನಿಮ್ಮ ಪ್ರಬಂಧದಲ್ಲಿ ಹೇಗೆ ಬರಬೇಕಂತ ಹೇಳಬೇಕಾದ್ರೆ ಹೇಳಿಲ್ಲ, ಮಿಸ್ ಮಾಡಿದ್ದೀನಿ. ಈಗ ನೋಡ್ಕೊಳ್ಳಿ, ಪ್ರಬಂಧ ತುಂಬ ಆಪ್ಟಿಮಿಸ್ಟಿಕ್ ಆಗಿರಬೇಕು. ಆಪ್ಟಿಮಿಸ್ಟಿಕ್ ಆ್ಯಂಡ್ ರಿಯಲಿಸಮ್, ದೀಸ್ ಆರ್ ದ ಟೂ ಬೇಸಿಕ್ ಥಿಂಗ್ಸ್ ಆನ್ ವಿಚ್ ಎಸ್ಸೆ ಶುಡ್ ಸ್ಟ್ಯಾಂಡ್ ಆನ್. ಸೊ ನಿಮ್ಮದು ಆಪ್ಟಿಮಿಸ್ಟಿಕ್ ಅಂದರೆ ಧನಾತ್ಮಕ ಆಲೋಚನೆಯಲ್ಲಿ ಇರಬೇಕು ಮತ್ತು ಅದು ವಾಸ್ತವತೆಯನ್ನು ಅರಿತಂತಹ ಒಂದು ಪ್ರಬಂಧ ಆಗಿರಬೇಕು. ಸೊ ಇಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಇಸ್ ಅ ಮಿತ್ ಆರ್ ರಿಯಾಲಿಟಿ ಅಂತ ಕೇಳಿದ್ದಾರೆ. ಸೊ ಕೆಲವೊಂದು ಜನ ಮಿತ್ ಅಂತ ಸೆಲೆಕ್ಟ್ ಮಾಡ್ಕೊಂಡವರು ಇದ್ದಾರೆ, ಬಟ್ ಐ ಡೋಂಟ್ ಸಪೋರ್ಟ್ ಇಟ್ ಇಸ್ ಅ ಮಿತ್ ಅಂತ. ಇದು ರಿಯಾಲಿಟಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ ನಿಮಗೆ ವಾಸ್ತವತೆ ಗೊತ್ತಿದ್ರೆ. ಯಾಕಂದರೆ ನಮ್ಮ ಒಪಿನಿಯನ್ನು ಕೆಲವೊಂದು ಬಾರಿ ಮಿತ್ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಯಾವ್ಯಾವ ರೀಸನ್ ಆಗ್ತಾವಂತ. ನಮ್ಮ ಒಪಿನಿಯನ್ನು ಜನರಲ್ ನ್ಯೂಸ್ ಪೇಪರ್ ರೀಡಿಂಗಿಂದ ಇರುವಂಥದ್ದು ಸರ್ವೇ ಸಾಮಾನ್ಯವಾದಂಥದ್ದು. ಸೊ ನ್ಯೂಸ್ ಪೇಪರಲ್ಲಿ ನಮಗೆ ಗೌರ್ಮೆಂಟ್ ಬಗ್ಗೆ ಅಥವಾ ಸರ್ಕಾರದ ಬಗ್ಗೆ ಅಥವಾ ರಾಜ್ಯ ಕೇಂದ್ರಗಳ ಸಂಬಂಧಗಳ ಬಗ್ಗೆ ಅಥವಾ ಭಿನ್ನ ರಾಜ್ಯಗಳ ಸಂಬಂಧಗಳ ಬಗ್ಗೆ ಧನಾತ್ಮಕವಾಗಿ ಓದುವಂತಹ ಅಂಶಗಳು ಯಾವುವು ಕಂಡು ಬರೋಂಗಿಲ್ಲ. ಸೊ ಅಲ್ಲಿ ಋಣಾತ್ಮಕವಾದಂತಹ ಅಂಶಗಳಿದ್ದಾವೆ. ಯಾಕಂದ್ರೆ ಅವ್ರು ಏನಾರ ಸಮಸ್ಯೆ ಇದ್ದರೆ ಅಷ್ಟೇ ಗುರುತಿಸಿ ಬರೆದಿರ್ತಾರೆ ಹೊರತಾಗಿ ಧನಾತ್ಮಕವಾದಂಥದ್ದು ಯಾವುದು ಕಾಣಿಸಂಗಿಲ್ಲ. ಸೊ ಹಾಗೆ ಕಾಣಿಸದೇ ಇದ್ದಾಗ ನಾವು ಕೋಆಪರೇಟಿವ್ ಫೆಡರಲಿಸಮ್ ಇಸ್ ಅ ಮಿತ್ ಅಂತ ಚೂಸ್ ಮಾಡಿಕೊಳ್ಳುವಂತಹ ಸಂದರ್ಭ ಇರ್ತದೆ. ಬಟ್ ಅದು ಮಿತ್ ಅಲ್ಲ, ಇದು ರಿಯಾಲಿಟಿ ಅನ್ನುವಂಥದ್ದನ್ನು ನಾವು ಎಸ್ಸೆಯಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಡಬೇಕು. ಆದರೆ ಕೇವಲ ರಿಯಾಲಿಟಿ ಅಂತ ಅಷ್ಟೇ ಅಂತ ತೋರಿಸಿಯೂ ಸಹಿತ ಬಿಡಬಾರ್ದು. ಅಲ್ಲಿ ಕೆಲವೊಂದು ಚಾಲೆಂಜಸ್ ಇದಾವೆ, ತನ್ನದೇ ಆದಂತಹ ಚಾಲೆಂಜಸ್ ಇದಾವೆ. ಆ ಚಾಲೆಂಜಸ್ನ ನಾವು ಐಡೆಂಟಿಫೈ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ನಾವು ಸೊಲ್ಯೂಷನ್ಸನ್ನು ಕಂಡುಕೊಳ್ಬೋದು ಅಂತ ನೀವು ಹೇಳಬಹುದು. ಫಾರ್ ಎಕ್ಸಾಂಪಲ್, ನೀವು ಎಸ್ಸೆಯನ್ನು ಇದೇ ರೀತಿಯಾಗಿ ಆರಂಭ ಮಾಡ್ಬೋದು. ಯಾವ ರೀತಿಯಾಗಿ ಅಂತಂದ್ರೆ, ಮಿತ್ ಇದು ನಮಗೆ ಕೋಆಪರೇಟಿವ್ ಫೆಡರಲಿಸಮ್ ರಿಯಾಲಿಟಿ ಅಂತ ಹೇಗೆ ಅನಿಸುತ್ತೆ, ಇದು ಮಿತ್ ಅಂತ ಹೇಗೆ ಅನಿಸುತ್ತೆ ಅನ್ನುವಂಥ ಅಂಶಗಳಿಂದ ನಾವು ಆರಂಭ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರಾಜ್ಯಗಳ ಮಧ್ಯೆ ಇರುವಂತಹ ಕೆಲವೊಂದು ವಿವಾದಗಳನ್ನು ಗುರುತಿಸ್ಕೋಬೋದು. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇರುವಂತಹ ವಿವಾದಗಳನ್ನು ನಾವು ತೆಗೆದುಕೊಳ್ಳಬಹುದು. ಆ ವಿವಾದಗಳನ್ನು ತೆಗೆದುಕೊಂಡಾಗ ಇದೊಂದು ನಮಗೆ ಮಿತ್, ಕೋಆಪರೇಟಿವ್ ಫೆಡರಲಿಸಮ್ ಇಂಡಿಯಾದಲ್ಲಿ ಇಲ್ಲವೇ ಇಲ್ಲ ಅಂತ ಅನಿಸುತ್ತೆ ಅನ್ನುವಂಥ ಅಂಶವನ್ನು ಮಂಡಿಸಿ ಅದಾದಮೇಲೆ ನಾವು ಅಲ್ಲಿ ಒಂದು ಟರ್ನ್ ತೊಗೋಬೇಕು. ಹೇಳುವಂಥದ್ದು ಏನಪ್ಪ ಅಂತಂದರೆ, ಭಾರತೀಯ ಒಕ್ಕೂಟ ಅನ್ನುವಂಥದ್ದು ಕಾಮನ ಬಿಲ್ಲಿನಂತೆ. ಅಲ್ಲಿ ಪ್ರತಿಯೊಂದಕ್ಕೂ ತನ್ನದೇ ಆದಂತಹ ಭಿನ್ನವಾದಂತಹ ಬಣ್ಣವಿದ್ದರೂ ಸಹಿತ ಅವೆಲ್ಲ ಒಟ್ಟಿಗೆ ಸೇರಿ ಎದ್ದಾಗ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ಕೊಡ್ತಾವೆ. ಈ ಅಂಶವನ್ನು ನಾವು ಗಮನಿಸಬೇಕಲ್ಲಿ. ಸೊ ರಾಜ್ಯಗಳಿಗೆ ತಮ್ಮದೇ ಆದಂತಹ ಬೇಡಿಕೆ ಇದೆ, ಕೇಂದ್ರ ಮತ್ತು ರಾಜ್ಯಗಳಲ್ಲಿಯೂ ಸಹಿತ ತಮ್ಮದೇ ಆದಂತಹ ಹಿತಾಸಕ್ತಿ ಇದೆ. ಸೊ ಅಲ್ಲಿ ಕೆಲವೊಂದು ಸಂಘರ್ಷ ಬರುವುದು ಉಚಿತ. ಆದರೆ ಸಂಘರ್ಷಕ್ಕಿಂತ ನಮ್ಮಲ್ಲಿ ಸಹಕಾರ ಅನ್ನುವಂಥದ್ದು ಹೆಚ್ಚಿದೆ, ಹೇಗಿದೆ ಅನ್ನುವಂಥದ್ದನ್ನು ನಾವು ಗುರುತಿಸಿ ನಮ್ಮ ವಾದಕ್ಕೆ ಬೆಂಬಲವಾಗಿರುವಂಥ ಕೆಲವೊಂದು ಅಂಶಗಳನ್ನು ನಾವು ತೆಗೆದುಕೊಂಡು ಬರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾವು ಇದನ್ನು ರಿಯಾಲಿಟಿ ಅಂತ ಹೆಂಗೆ ಹೇಳ್ತೀವಪ್ಪ ಅನ್ನುವಂಥ ಅಂಶಗಳನ್ನು ನೋಡಿದಾಗ, ಫಾರ್ ಎಕ್ಸಾಂಪಲ್ 14th ಫೈನಾನ್ಸ್ ಕಮಿಷನ್ ನೋಡ್ಬೋದು. ನಾವು 14th ಫೈನಾನ್ಸ್ ಕಮಿಷನ್ ನೋಡಿದಾಗ 42% ಆಫ್ ಫಂಡ್ಸ್ನ ಸ್ಟೇಟ್ಗೆ ಡಿವಾಲ್ವ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ನಾವು 13th ಫೈನಾನ್ಸ್ ಕಮಿಷನನ್ನು ನೋಡಿದಾಗ ಅಲ್ಲಿ 32% ಇತ್ತು. ಸೊ 32%ಇಂದ 42% ಸ್ಟೇಟ್ಗಳಿಗೆ ಕೊಡುವುದು. ದಿಸ್ ಈಸ್ ಎ ಗ್ರೇಟ್ ಎಕ್ಸಾಂಪಲ್ ಆಫ್ ಕೋಆಪರೇಟಿವ್ ಫೆಡರಲಿಸಮ್ ಇನ್ ಇಂಡಿಯಾ. ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಬೇಕಾದಂತಹ ಅನುದಾನವನ್ನು ಕೊಡಲು ಇಲ್ಲಿ ತೋರಿಸಿರುವಂಥ ಏನು ಮನೋಭಾವ ಇದೆಯಲ್ಲ, ಇದು ಕೋಆಪರೇಟಿವ್ ಫೆಡರಲಿಸಮ್. ಅದೇ ರೀತಿಯಾಗಿ ನೆಕ್ಸ್ಟ್ ನೀತಿ ಆಯೋಗ ಅನ್ನುವಂತಹ ಒಂದು ಸಂಸ್ಥೆ ಇದೆ. ನೀತಿ ಆಯೋಗ ಸಂಸ್ಥೆ ಕೋಆಪರೇಟಿವ್ ಫೆಡರಲಿಸಮ್ಗೆ ಹಿಡಿದಿರುವಂತಹ ಕೈಗನ್ನಡಿ. ಯಾಕಂದರೆ ಇದಕ್ಕಿಂತ ಮುಂಚೆ ಪ್ಲಾನಿಂಗ್ ಕಮಿಷನ್ ಅಂತ ಇತ್ತು, ಅಲ್ಲೆಲ್ಲ ಕೇಂದ್ರ ಸರ್ಕಾರವೇ ಪ್ಲಾನಿಂಗ್ ಮಾಡುವಂಥದ್ದು, ಆಮೇಲೆ ಅದೇ ಫಂಡ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂತಹ ಕೆಲಸ ಇತ್ತು. ಬಟ್ ಅದನ್ನು ಅಬಾಲಿಷ್ ಮಾಡಿ ನೀತಿ ಆಯೋಗವನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ.
ಸೊ ಈ ನೀತಿ ಆಯೋಗವನ್ನು ಜಾರಿಗೆ ತಗೊಂಡು ಬಂದಾಗ ಇಲ್ಲಿ ರಾಜ್ಯಗಳಿಗೆ ತಮ್ಮದೇ ಆದಂಥ ಒಂದು ಧ್ವನಿ ಸಿಕ್ಕಿದೆ. ಸೊ ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧ ಸುಧಾರಿಸಿದೆ ಅನ್ನುವಂಥ ಅಂಶಗಳನ್ನು ನಾವಿಲ್ಲಿ ಗುರುತಿಸಬೇಕಾಗ್ತದೆ. ಅದೇ ರೀತಿಯಾಗಿ ಭಾರತದಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಏನು ನಡೆಯುತ್ತಂತಂದರೆ, ಒಂದು ರಾಜ್ಯ ಯಾವುದಾದ್ರೂ ಒಳ್ಳೆಯ ಪ್ರಾಕ್ಟೀಸನ್ನು ತೆಗೆದುಕೊಂಡು ಬಂದರೆ ಅದನ್ನು ಬೇರೆ ರಾಜ್ಯಗಳು ಸಹಿತ ಗುರುತಿಸಿ ಇಂಪ್ಲಿಮೆಂಟ್ ಮಾಡ್ಕೊತಾವ ಅನ್ನುವಂಥದ್ದು. ಫಾರ್ ಎಕ್ಸಾಂಪಲ್, ಆಂಧ್ರ ಪ್ರದೇಶದಲ್ಲಿ ನಕ್ಸಲಿಸಮ್ ವಿರುದ್ಧ ಹೋರಾಟ ಮಾಡಲು ಬ್ಲ್ಯಾಕ್ ಹೌಂಡ್ಸ್ ಅಂತ ಒಂದು ಪಡೆಯನ್ನು ರಚನೆ ಮಾಡ್ತಾರೆ. ಅದು ಭಾಳ ಸಕ್ಸಸ್ ಆಗುತ್ತೆ. ಸೊ ಆ ಸಕ್ಸಸ್ಸನ್ನು ಬೇರೆ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡಲು, ಫಾರ್ ಎಕ್ಸಾಂಪಲ್ ಬಿಹಾರ್ ಇಂಪ್ಲಿಮೆಂಟ್ ಮಾಡಲು ಅಲ್ಲಿರುವಂಥ ಅಂಶಗಳನ್ನ ತೆಗೆದುಕೊಂಡು ಅವರು ಸಹಿತ ಅದೇ ರೀತಿಯಾದಂಥ ಪಡೆಗಳನ್ನು ರಚಿಸ್ತಾರೆ. ಇದು ಕೋಆಪರೇಟಿವ್ ಫೆಡರಲಿಸಮ್ಗೆ ಒಂದು ಎಕ್ಸಾಂಪಲು. ಹಾಗೆಯೇ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಇ ಮಾರ್ಕೆಟ್ ಅಂತ ಒಂದು ಯೋಜನೆಯನ್ನು ಜಾರಿಗೆ ತರ್ತದೆ. ಇದು ಎ ಪಿ ಎಮ್ ಸಿಗಳ ಸುಧಾರಣೆಯಾಗಿರ್ತದೆ. ಅಷ್ಟೇ ಅಲ್ಲದೆ ಎ ಪಿ ಎಮ್ ಸಿಗಳನ್ನ ತಂತ್ರಜ್ಞಾನದ ಮೂಲಕ ಕನೆಕ್ಟಿವಿಟಿ ಬಿಲ್ಡ್ ಮಾಡುವಂಥ ಒಂದು ಯೋಜನೆ. ಇದು ಬಹಳಷ್ಟು ಯಶಸ್ಸು ಸ್ಟೇಟ್ ಲೆವೆಲಲ್ಲಿ ಆಗಿರ್ತದೆ. ಇದೇ ರೀತಿಯಾದಂತಹ ಯಶಸ್ಸನ್ನು ಗುರುತಿಸಿದ ಕೇಂದ್ರ ಸರ್ಕಾರ ಇದನ್ನೇ ತೆಗೆದುಕೊಂಡು ದೇಶಾದ್ಯಂತ ಈ ನ್ಯಾಮ್ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅನ್ನುವಂತಹ ಒಂದು ಯೋಜನೆಯನ್ನು ರೂಪಿಸ್ತದೆ. ಅದು ಕರ್ನಾಟಕದ ಬೆಸ್ಟ್ ಪ್ರಾಕ್ಟೀಸಸ್ಸನ್ನು ತಗೊಂಡು ಅಲ್ಲಿ ಇಂಪ್ಲಿಮೆಂಟ್ ಮಾಡುವಂಥದ್ದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಈ ಭೂಮಿ ಅಂತ ಆ್ಯಪ್ ಇದೆ. ಸೊ ಈ ಭೂಮಿಯನ್ನು ಭೂಮಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಗಳನ್ನು ಡಿಜಿಟಲೀಕರಣ ಮಾಡುವಂಥ ಯೋಜನೆಯನ್ನು ಬಹಳಷ್ಟು ರಾಜ್ಯಗಳು ಫಾಲೋ ಮಾಡಿದಾವೆ. ಅಷ್ಟೇ ಅಲ್ಲದೆ ಛತ್ತೀಸ್ಗಢಲ್ಲಿ ಇದ್ದಂತಹ ಒಂದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿತ್ತು, ತುಂಬ ಒಳ್ಳೆಯದಂತ ಅದನ್ನು ತೆಗೆದುಕೊಂಡು ನಾವು ನ್ಯಾಷನಲ್ ಸೆಕ್ಯೂರಿಟಿ ಆ್ಯಕ್ಟಲ್ಲಿ ಬಹಳಷ್ಟು ಅಂಶಗಳನ್ನು ನಾವು ಅದರಿಂದ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇತ್ತೀಚೆಗೆ ನೀವು ದೆಹಲಿಯನ್ನು ನೋಡ್ಬೋದು. ಅಲ್ಲಿ ಸ್ಕೂಲು, ಹ್ಯಾಪಿನೆಸ್ ಕರಿಕ್ಯುಲಮ್ ಇದೆಲ್ಲ ಉತ್ತಮ ಅಂಶಗಳನ್ನು ಕಂಡುಕೊಂಡು ಬೇರೆ ರಾಜ್ಯಗಳು ಅದನ್ನು ಫಾಲೋ ಮಾಡುವಂತಹ ಒಂದು ಸನ್ನಿವೇಶ ಇದೆ. ಅದನ್ನು ಸಹಿತ ನೀವು ನೋಡಿರ್ಬೋದು. ಈ ರೀತಿಯಾಗಿ ಇಂಡಿಯಾದಲ್ಲಿ ಭಾಳಷ್ಟು ರಿಯಾಲಿಟಿಯಾಗಿ ಕೋಆಪರೇಟಿವ್ ಫೆಡರಲಿಸಮ್ ನಡೀತದೆ. ಆದರೆ ಅದನ್ನು ಗುರುತಿಸುವಂತಹ ಆಪ್ಟಿಮಿಸ್ಟಿಕ್ ಮೈಂಡ್ಸೆಟ್ ನಮ್ದು ಇರಬೇಕು. ಕೇವಲ ನ್ಯೂಸ್ ಪೇಪರ್ಗಳಲ್ಲಿ ಬರುವಂತಹ ನ್ಯೂಸ್ಗಳನ್ನು ಓದಿ ನಾವೇನೋ ಅದೇ ಪರ್ಸೆಪ್ಷನ್ನಲ್ಲಿ ಹೋದರೆ ನಮ್ಮ ಎಸ್ಸೆ ಖಂಡಿತವಾಗಿಯೂ ತಪ್ಪು ದಿಕ್ಕಿನಲ್ಲಿ ಹೋಗ್ತದೆ. ಅದಕ್ಕೂ ಮೀರಿಯಾದಂತಹ ಒಂದು ಆಪ್ಟಿಮಿಸ್ಟಿಕ್ ಲೆವೆಲನ್ನು ನಾವು ನಮ್ಮ ಥಿಂಕಿಂಗ್ ಪ್ರೊಸೆಸ್ಸಲ್ಲಿ ಇಟ್ಕೋಬೇಕಾಗ್ತದೆ. ಆ ರೀತಿ ಬೇಕಾದಂಥ ಅದಕ್ಕೆ ಅಂಶಗಳನ್ನು ನಾವೆಲ್ಲ ಗುರುತಿಸ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಕೋಆಪರೇಟಿವ್ ಫೆಡರಲಿಸಮ್ಗೆ ಸಂಬಂಧಪಟ್ಟಂಥ ಕೋರ್ಟ್ಗಳನ್ನು ನಾವು ಹುಡ್ಕೋಬೇಕು. ಸ್ಕೀಮ್ಸ್ಗಳೇನಾದರೂ ನೀತಿ ಆಯೋಗ ಅಂತಹ ಒಂದು ಸಂಸ್ಥೆಗಳೇನದಾವೆ ಇದನ್ನು ನಾವು ಗುರುತಿಸ್ಕೋಬೇಕು. ಅದೇ ರೀತಿಯಾಗಿ ಸಂವಿಧಾನದಲ್ಲಿರುವಂತಹ 7th ಶೆಡ್ಯೂಲ್ ಆಗಲಿ, ಪಂಚಾಯತ್ ಸಿಸ್ಟಮ್ ಆಗಲಿ, ಇದೆಲ್ಲವನ್ನು ನಾವು ಗುರುತಿಸ್ಕೋಬೇಕು. ಕೋಆಪರೇಟಿವ್ ಫೆಡರಲಿಸಮ್ಗೆ ಕಮಿಟಿಗಳು, ಫಾರ್ ಎಕ್ಸಾಂಪಲ್ ಪಂಚಿ ಕಮಿಟಿ, ಸರ್ಕಾರಿಯ ಕಮಿಟಿ, ಅವುಗಳ ಹೆಸರುಗಳನ್ನು ಗುರುತಿಸ್ಬೇಕಾಗ್ತದೆ. ಅವ್ರು ಹೇಳಿರುವಂಥ ಶಿಫಾರಸುಗಳನ್ನು ನಮೂನೆ ಶಿಫಾರಸುಗಳಂತ ಹೇಳಿ ಅದಕ್ಕೆ ಬೆಂಬಲವಾಗಿ ನಾವು ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಮತ್ತು ಯಾವುದೇ ರೀತಿಯಾದಂತಹ ದತ್ತಾಂಶಗಳೇನಾದರೂ ಇದ್ದರೆ ಆ ದತ್ತಾಂಶಗಳನ್ನು ನಾವು ಗುರುತಿಸಿ ಇದರಲ್ಲಿ ಬರೆದುಕೊಳ್ಳಬಹುದು. ಸೊ ಇಲ್ಲಿ ಕೋಆಪರೇಟಿವ್ ಫೆಡರಲಿಸಮ್ ಅಂದಾಗ ನಾವು ನಮ್ಮ ಆಲೋಚನೆಗಳನ್ನು ಕೇವಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅಥವಾ 2 ರಾಜ್ಯ ಸರ್ಕಾರಗಳ ಮಧ್ಯಗಿನ ಸಂಬಂಧಕ್ಕೆ ಮಾತ್ರ ಸೀಮಿತವಾಗಿರದೆ ಅದಕ್ಕಿಂತ ಒಂದು ಮುಂದಿನ ಮಟ್ಟಕ್ಕೆ ಹೋಗಿ ಆಲೋಚನೆಯನ್ನು ಮಾಡಿ ನೋಡಿದಾಗ ನಮಗೆ ತಿಳಿದು ಬರೋದಂತ ಫೆಡರಲಿಸಮ್ ಅಂದರೆ ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ ಅಲ್ಲ, ಸ್ಟೇಟ್ ಮತ್ತು ಪಂಚಾಯತ್ ಸಿಸ್ಟಮ್ ಅಂತ ಇನ್ನೊಂದಿದೆ, ಅಲ್ಲಿಯೂ ಸಹಿತ ಫೆಡರಲ್ ಸಿಸ್ಟಮ್ ಇದೆ. ಸೊ ಆ ಫೆಡರಲ್ ಸಿಸ್ಟಮ್ ಬಗ್ಗೆಯೂ ಸಹಿತ ನಮ್ಮ ಮನಸ್ಸು ಹರಿದು ಹೋಗ್ಬೋದು. ಸೊ ಕೇಂದ್ರ ಸರ್ಕಾರ ಹೇಗೆ ರಾಜ್ಯ ಸರ್ಕಾರಗಳಿಗೆ ಮಾಡುತ್ತಲ್ಲ ಅದೇ ರೀತಿಯಾದ ಧೋರಣೆಯನ್ನು ರಾಜ್ಯ ಸರ್ಕಾರಗಳು ಪಂಚಾಯತ್ಗಳಿಗೆ ತೋರಿಸ್ತಾವೆ. ಸೊ ಅದನ್ನು ಸಹಿತ ಗುರುತಿಸಿ ಅಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಗುರುತಿಸಿ ಅಲ್ಲಿ ಏನೇನು ಚಾಲೆಂಜಸ್ ಇದಾವೆ ಅದನ್ನು ಸಹಿತ ಪರಿಹಾರ ಮಾಡೋದಕ್ಕೆ ಏನೇನು ನಾವು ಅಂಶಗಳನ್ನು ಗುರುತಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನಾವು ಇಲ್ಲಿ ಗುರುತಿಸ್ಬೇಕಾಗೋದು. ಸೊ ಸ್ಟ್ರಕ್ಚರ್ ಅಂತ ಅಂದಾಗ ಯಾವ ರೀತಿಯಾದಂಥ ಸ್ಟ್ರಕ್ಚರ್ ಇಲ್ಲಿ ನೋಡಬೇಕಂತ, ಕೋಆಪರೇಟಿವ್ ಫೆಡರಲಿಸಮ್ ಅಂತ ಅಂದರೆ ಏನಂತ ಒಂದು ಇನಿಷಿಯಲಿ ನೀವು ಡಿಫೈನ್ ಮಾಡ್ಬೋದು. ಮಿತ್ ಅಂತ ಯಾಕೆ ನಮ್ಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಅನ್ನುವಂಥದ್ದನ್ನು ನಾವು ಗುರುತಿಸ್ಬೋದು. ಅದೇ ರೀತಿಯಾಗಿ ಕೋಆಪರೇಟಿವ್ ಫೆಡರಲಿಸಮಲ್ಲಿ ರಿಯಾಲಿಟಿ ಹೇಗಿದೆ ಇಂಡಿಯಾದಲ್ಲಿ ಅನ್ನುವಂಥದ್ದನ್ನು ನೆಕ್ಸ್ಟ್ ಒಂದು 10 ಪ್ಯಾರಾಗಳಲ್ಲಿ ನಾವು ಡಿಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಬರಬೇಕು. ಒಂದೊಂದು ಉದಾಹರಣೆಗಳು ತಗೊಂಡು ನಾನು ಹೇಗೆ ತೊಗೊಂಡೆಲ್ಲ 14 ಫೈನಾನ್ಸ್ ಕಮಿಷನ್, ನೀತಿ ಆಯೋಗ, ಅದೇ ರೀತಿಯಾಗಿ ಬ್ಲ್ಯಾಕ್ ಹೌಂಡ್ಸ್, ಅದೇ ರೀತಿಯಾಗಿ ನ್ಯಾಮ್, ಈ ರೀತಿಯಾದಂಥ ಉದಾಹರಣೆಗಳನ್ನ ತೆಗೆದುಕೊಂಡು ಕೋಆಪರೇಟಿವ್ ಫೆಡರಲಿಸಮ್ ಹೇಗೆ ರಿಯಾಲಿಟಿ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರಬೇಕು. ಅದೇ ರೀತಿಯಾಗಿ ರಿಯಾಲಿಟಿ ಇದ್ದರೂ ಸಹಿತ ಇದು ರಿಯಾಲಿಟಿ ಅಂದಾಗ ಅದಕ್ಕೆ ತನ್ನದೇ ಆದಂಥ ಚಾಲೆಂಜಸ್ಗಳಿದಾವೆ. ಯಾವ್ಯಾವ ಚಾಲೆಂಜಸ್ಗಳಿದಾವೆ,
ಸೆಂಟ್ರಕ್ಕೆ ಶೇಷಾಧಿಕಾರ ಇದೆ, ರೆಸಿಡ್ಯುಯಲ್ ಫಾರ್ಸ್ ಇದೆ, ಕೆಲವೊಂದು ಟೈಮ್ ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಸೆಂಟ್ರ್ ರಾಜ್ಯಪಾಲನನ್ನು ನೇಮಕ ಮಾಡ್ತವೆ, ರಾಜ್ಯಪಾಲನನ್ನು ಮಿಸ್ಯೂಸ್ ಮಾಡ್ಕೊಳ್ಳುವಂತಹ ಚಾನ್ಸಸ್ ಇರ್ತಾವೆ. ಇಲೆಕ್ಷನ್ ಕಮಿಷನ್ನ ಚೀಫ್ ಕಮಿಷನರ್ನ ಅವ್ರು ಅಪಾಯಿಂಟ್ ಮಾಡ್ತಾರೆ, ಸೊ ಅಲ್ಲಿ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಸಂದರ್ಭ ಬಂದರೂ ಬರ್ಬೋದು. ಇವನ್ನೆಲ್ಲ ಚಾಲೆಂಜಸ್ಸಲ್ಲಿ ಗುರುತಿಸ್ಬೇಕು. ಅವಕ್ಕೆ ಯಾವುದೇ ಸಂದರ್ಭದಲ್ಲಿ ನೀವು ಚಾಲೆಂಜಸ್ಸನ್ನು ಗುರುತಿಸಿದರೆ ಕೇವಲ ಚಾಲೆಂಜಸ್ಗಳನ್ನು ಗುರುತಿಸಿ ಬಿಡುವುದಲ್ಲ, ಅದಕ್ಕೆ ಪರಿಹಾರವನ್ನೂ ಸಹಿತ ನೀವು ಒದಗಿಸ್ಬೇಕು. ಇದನ್ನು ನಾವು ಹೇಗೆ ಪರಿಹಾರ ಕಂಡುಕೊಳ್ಬೋದು ಅನ್ನುವಂಥದ್ದನ್ನು ನಾವು ಆ ಪರಿಹಾರದಲ್ಲಿ ನೆಕ್ಸ್ಟ್ ಬರಬೇಕು. ಅದಾದಮೇಲೆ ನೀವು ಎಸ್ಸೆಯನ್ನು ಇಲ್ಲಿವರೆಗೆ ಏನು ಹೇಳಿದರೆ ಅದನ್ನೆಲ್ಲ ಒಂದು ರೀತಿಯಾಗಿ ಕನ್ಕ್ಲೂಡ್ ಮಾಡಬೇಕು. ಬಟ್ ಇದೇ ಸ್ಟ್ರಕ್ಚರಲ್ಲೇ ಬರಬೇಕು. ಆ ಸ್ಟ್ರಕ್ಚರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಪ್ಯಾರಾದಲ್ಲಿ ಕೆಲವೊಂದು ಕಡೆ ನೀವು ರಿಯಾಲಿಟಿ ಮಿತ್ ಅನ್ನೋದನ್ನು ಮಿಕ್ಸ್ ಮಾಡೋದಾಗಲಿ, ಚಾಲೆಂಜಸ್ನ ಮಿಕ್ಸ್ ಮಾಡೋದಾಗಲಿ, ಅಥವಾ ಸೊಲ್ಯೂಷನ್ ಎಲ್ಲ ಸೇರಿ ಒಂದೇ ಪ್ಯಾರಾದಲ್ಲಿ ಬರೆಯೋದಾಗಲಿ, ಈ ರೀತಿ ಮಾಡಿದಾಗ ಅದು ಎಸ್ಸೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ. ಸೊ ನಿಮ್ಮ ಮೈಂಡಲ್ಲಿ ಕ್ಲಾರಿಟಿ ಇರಬೇಕು. ಫಸ್ಟ್ ನಾನು ಏನು ಹೇಳ್ತೀನಿ, ಮಿತ್ ಅಂತ ಹೇಗೆ ಅನಿಸುತ್ತೆ ಅಂತ ಹೇಳ್ತೀನಿ, ಅದಾದಮೇಲೆ ರಿಯಾಲಿಟಿ ಅನ್ನುವಂಥದ್ದು ಹೇಗೆ, ಅದಾದಮೇಲೆ ಏನೇನು ಚಾಲೆಂಜಸ್ ಇದಾವೆ, ಅದಾದಮೇಲೆ ಹೇಗೆ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು, ಈ ರೀತಿಯಾದಂಥ ಕ್ಲಿಯರ್ ಇಮೇಜ್ಗಳು ಬರಬೇಕು. ಆ ಕ್ಲಾರಿಟಿಯೊಂದಿಗೆ ನಾವು ಕೆಲವೊಂದು ಡಿಸ್ಕಸ್ ಮಾಡಿದ್ದೀವಲ್ಲ, ಎಸ್ಸೆಯನ್ನು ಹೇಗೆ ಸಮೃದ್ಧಗೊಳಿಸ್ಬೇಕಂತ. ಸೊ ಆ ಅಂಶಗಳನ್ನು ನೀವು ಏನು ರಫ್ ಪೇಜಸಲ್ಲಿ ಬರ್ಕೊಂಡಿರ್ತೀರಲ್ಲ, ಅವನ್ನೆಲ್ಲ ಇದರಲ್ಲಿ ಅವಶ್ಯಕತೆ ಬಂದಾಗ ಬಳಸ್ತಾ ಹೋಗಬೇಕು. ಅವನ್ನೆಲ್ಲ ಇಲ್ಲಿ ನಾವು ಸೊಲ್ಯೂಷನ್ ಅಂದಾಗ ಅಲ್ಲಿ ಸರ್ಕಾರಿಯ ಮತ್ತು ಪಂಚಿ ಸಮಿತಿಯನ್ನು ಬಳಸ್ಕೋಬಹುದು. ಅದೇ ರೀತಿಯಾಗಿ ಚಾಲೆಂಜಸ್ ಅಂತ ಅಂದಾಗ ರಾಜ್ಯಪಾಲರನ್ನು ಬಳಸ್ಕೋಬೋದು. ಅವರಿಗಿರುವಂತಹ ಆರ್ಟಿಕಲ್ ಏನಿದೆ, ಒಂದು ಆರ್ಟಿಕಲ್ ಇದೆ ಅಲ್ಲ ರಾಜ್ಯಪಾಲರಿಗೆ, ಆ ಆರ್ಟಿಕಲ್ನ ಸಹಿತ ನಾವು ಕೋಟ್ ಮಾಡಬೇಕು. ಈ ಆರ್ಟಿಕಲಿಂದ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ, ಇದು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಸಹಿತ ನಾವು ಗುರುತಿಸ್ಕೊಳ್ಬಹುದು. ಸೊ ಈ ರೀತಿಯಾಗಿ ಸರ್ವ ಆಲೋಚನೆಗಳನ್ನು ನಾವು ಹರಿದು ಬಿಡಬೇಕಾಗ್ತದೆ. ಸೊ ಇಷ್ಟೇ ಇರುವಂಥದ್ದು ಎಸ್ಸೆಯಲ್ಲಿ. ಇಷ್ಟು ಒಂದು ಆಲೋಚನೆ ನಿಮ್ಗೆ ಗೊತ್ತಾದರೆ ನೀವು ಸರಳವಾಗಿ ಒಂದು ಎಸ್ಸೆಯನ್ನು ಬರಿಬಹುದು. ಸೊ ಈ ಎಸ್ಸೆಯನ್ನು ಒಂದು ನೇಸೆಂಟ್ ಸ್ಟೇಜಿಂದ ಒಂದು ಉತ್ತಮವಾಗಿ ಬರೆಯುವಂಥ ಎಸ್ಸೆ ಆಗಬೇಕಾದ್ರೆ ಅದು ಒಂದೇ ಸಂದರ್ಭದಲ್ಲಿ ಬರಲ್ಲ. ನೀವು ಒಂದು 5-6 ಎಸ್ಸೆಗಳನ್ನು ಮೊದಲು ಬರಬೇಕು. ಫಸ್ಟ್ ಎಸ್ಸೆ ನಿಮಗೆ ತುಂಬ ಡಿಫಿಕಲ್ಟ್ ಆಗುತ್ತೆ, ಒಂದು 4 ಪೇಜ್ ಬರೀತೀರಿ, 5 ಪೇಜ್ ಬರೀತೀರಿ. ಸೊ ಸೆಕೆಂಡ್ ಎಸ್ಸೆ ನಾನು ಹೇಳಿರುವಂಥ ಅಂಶಗಳನ್ನು ಇದನ್ನು ಓದೋಕ್ಕಿಂತನೂ, ಇದನ್ನು ಇನ್ನೊಂದು ಸಲ ಕೇಳೋಕ್ಕಿಂತನೂ ಮುಂಚೆ ಒಂದು ಎಸ್ಸೆ ಬರೀರಿ, ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀರಿ. ಅದಾದಮೇಲೆ ಇನ್ನೊಂದು ಸಲ ಈ ವಿಡಿಯೋವನ್ನು ಕೇಳಿ, ನೀವು ಈ ವಿಡಿಯೋವನ್ನು ಕೇಳಿ ಆದಮೇಲೆ ಮತ್ತೆ ಅದೇ ಟಾಪಿಕ್ ಮೇಲೆ ನೀವು ಎಸ್ಸೆಯನ್ನು ಬರೀರಿ. ಆವಾಗ ನಿಮ್ಮ ಎಸ್ಸೆ ಹೇಗೆ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗುತ್ತೆ ಅಂತ ನೋಡಿ. ಈ ರೀತಿಯಾಗಿ ಒಂದು 6 to 10 ಎಸ್ಸೆಗಳನ್ನು ನೀವು ಎಕ್ಸಾಮಿಗೆ ಹೋಗೋಕ್ಕಿಂತ ಮುಂಚೆ ಬರೆದಿರಬೇಕು. ಅಷ್ಟು ಬರೆದಾಗ ನಿಮಗೆ ಕ್ಲಾರಿಟಿ ಬರುತ್ತೆ, ಅಥವಾ ಟೈಮಿಂಗ್ ಸೆನ್ಸು ಬರುತ್ತೆ. ಇಷ್ಟೇ 15 ನಿಮಿಷ ಆಲೋಚನೆ ಮಾಡ್ತೀನಿ, ಒಂದು ಗಂಟೆ 10 ನಿಮಿಷದವರೆಗೆ ನಾನು ಒಂದು ಎಸ್ಸೆ ಬರಿತೀನಿ ಅನ್ನುವಂಥದ್ದನ್ನು ಟೈಮ್ ಸೆನ್ಸು ಬರುತ್ತೆ. ಆವಾಗ ತುಂಬ ಕ್ಲಾರಿಟಿಯಿಂದ ತುಂಬ ಆಪ್ಟಿಮಿಸ್ಟಿಕ್ಕಾಗಿ ಒಂದು ಒಳ್ಳೆಯ ಎಸ್ಸೆಯನ್ನು ನೀವು ಬರಿಬಹುದಂತ ನಾನು ಹೇಳ್ತೀನಿ. ಸೊ ಈ ಎಸ್ಸೆ ನಿಮಗೆ ಖಂಡಿತವಾಗಿಯೂ ಈ ಒಂದು ಚಾಪ್ಟರ್ ನಿಮಗೆ ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ, ಅದೇ ರೀತಿಯಾಗಿ ಲೈಕ್ ಮಾಡಿ. ಸೊ ಮುಂದಿನ ಒಂದು ಭಾಗದಲ್ಲಿ ನೀವೇನು ಇಚ್ಛಿಸ್ತೀರಿ, ಪ್ರಬಂಧದಲ್ಲಿ ನಿಮ್ಗೆ ಏನು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅನ್ನುವಂಥದ್ದು ಏನೋ ಸ್ಪೆಸಿಫಿಕ್ ಆಗಿದ್ದರೆ ಅದರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದರ ಮೇಲೆ ನಾವು ನಿಮಗೆ ಒಂದು ವಿಡಿಯೋ ಲೆಸನನ್ನು ಮಾಡಿಬಿಟ್ಟು ತಿಳಿಸ್ತೀವಿ. ಸೊ ಇಲ್ಲಿವರೆಗೆ ಕೇಳಿದ್ದಕ್ಕೆ ಧನ್ಯವಾದಗಳು.